ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಆರ್ಬಿ NTPC ಡಿಸೆಂಬರ್ 28, 29, 30 ದಿನಾಂಕದ ಮ್ಯಾಥ್ಸ್ ಮತ್ತು ರೀಸನಿಂಗ್ ತರಗತಿ 2 ಮೊದಲನೇ ಪಾರ್ಟ್ ಅನ್ನು ನೋಡಿಲ್ಲ ಅಂದ್ರೆ ವಿಡಿಯೋದ ಬಲಭಾಗದಲ್ಲಿ ಐ ಬಟನ್ ಇದೆ, ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ರೀಸೆಂಟ್ ಆಗಿ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ಆರ್ಬಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಒನ್ ಬೈ ಒನ್ ನೀವು ಹೋಗಿ ಎಲ್ಲ ವಿಡಿಯೋಗಳನ್ನ ನೋಡಬಹುದು. ಇನ್ನು ಈ ವಿಡಿಯೋದಲ್ಲಿ ಮುಂದುವರೆದ ಭಾಗ ಎರಡನೇ ಪಾರ್ಟ್ನಲ್ಲಿ ಎಷ್ಟು ಕ್ವೆಶನ್ಸ್ ಕಂಪ್ಲೀಟ್ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ವೆಶನ್ಸ್ಗಳನ್ನ ಈ ಪಾರ್ಟಲ್ಲಿ ನಾನು ಕಂಪ್ಲೀಟ್ ಮಾಡ್ತೇನೆ. ಸೊ ಒನ್ ಬೈ ಒನ್ ಕ್ವೆಶನ್ಸ್ ಮತ್ತು ಆನ್ಸರ್ಸ್ಗಳನ್ನ ಇವಾಗ ನೋಡ್ತಾ ಹೋಗೋಣ. ಸೊ 21ನೇ ಪ್ರಶ್ನೆ, ಕಳೆದ ಪಾರ್ಟ್ನಲ್ಲಿ 20 ಪ್ರಶ್ನೆಗಳನ್ನ ನಾನು ಮಾಡಿದ್ದೀನಿ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಚಿಹ್ನೆಗಳನ್ನ ಬದಲಾಯಿಸಿದ್ದಾರೆ. ಪ್ಲಸ್ ಅಂದ್ರೆ ಡಿವಿಷನ್ ಅಂತ ಹೇಳಿದ್ದಾರೆ, ಇಂಟು ಅಂದ್ರೆ ಅಡಿಷನ್ ಅಂತ ಹೇಳಿದ್ದಾರೆ, ಮೈನಸ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ದಾರೆ, ಮತ್ತು ಡಿವಿಷನ್ ಅಂದ್ರೆ ಸಬ್ಸ್ಟ್ರಾಕ್ಷನ್ ಅಂತ ಹೇಳಿದ್ದಾರೆ. ಅವ್ರು ಯಾವ ರೀತಿ ಹೇಳಿದಾರೋ ಆ ಚಿಹ್ನೆಗಳೇನಿವೆ ಆ ಚಿಹ್ನೆಗಳಲ್ಲಿ ಅವ್ರು ಹೇಳಿರೋ ಚಿಹ್ನೆಗಳನ್ನ ಬದಲಾಯಿಸ್ಬಿಟ್ಟು ಆ ಈಕ್ವೇಶನ್ ನ ಸಾಲ್ವ್ ಮಾಡಿದಾಗ 4ರಲ್ಲಿ ಯಾವುದು ಸರಿಯಾಗಿ ಬರುತ್ತೆ ಅದು ಈ ಪ್ರಶ್ನೆಗೆ ಉತ್ತರ ಆಗಿರ್ತದೆ. ಸೊ ಒನ್ ಬೈ ಒನ್ ನೀವು ಇದನ್ನ ಸಾಲ್ವ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಯಾಕಂದ್ರೆ ಇದನ್ನ ಸಾಲ್ವ್ ಮಾಡಿ 4 ಆಪ್ಷನ್ಗಳಲ್ಲಿ ಎಲಿಮಿನೇಟ್ ಮಾಡೋಕ್ಕಾಗೋದಿಲ್ಲ. ಒನ್ ಬೈ ಒನ್ ಇದನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಮೊದಲನೇದು ಅವ್ರು ಏನೋ ಒಂದು ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಆ ಫಾರ್ಮೇಶನ್ ನಾವು ನೋಡ್ಕೋತಾ ಅದ್ರ ಪಕ್ಕದಲ್ಲಿ ಹೊಸದಾಗಿ ಆಗುವಂತ ಬದಲಾವಣೆಗಳನ್ನ ನೋಡೋಣ. ಈಗ ಮೈನಸ್ ಅಂದ್ರೆ 5 ಹಾಗೆ ಬರ್ಕೋತೀನಿ. ಮೈನಸ್ ಅಂದ್ರೆ ಅವ್ರು ಕೊಟ್ಟಿರೋದು ಮಲ್ಟಿಪ್ಲಿಕೇಶನ್ ಅಂತ, ನಾನು ಮಲ್ಟಿಪ್ಲಿಕೇಶನ್ಗೆ ಚೇಂಜ್ ಮಾಡ್ಕೋತೀನಿ. 3 ಹಾಗೆ ಬರ್ಕೋತೀನಿ. ಪ್ಲಸ್ ಅಂದ್ರೆ ಡಿವಿಷನ್ ಅಂತ ಹೇಳಿದ್ದಾರೆ, ಸೊ ಡಿವಿಷನ್ ಆಗಿ ಚೇಂಜ್ ಮಾಡ್ಕೋತೀನಿ. 2 ಹಾಗೆ ಇರ್ತದೆ. ಇಂಟು ಅಂದ್ರೆ ಅವ್ರು ಕೊಟ್ಟಿರತಕ್ಕಂಥದ್ದನ್ನ ನಾನು ಇಲ್ಲಿ ನೋಡ್ಕೋತೀನಿ. ಇಂಟು ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ರೆ ಅವರು ಅಡಿಷನ್ ಅಂತ ಹೇಳಿದ್ದಾರೆ. ಮೇಲ್ಗಡೆ ಇಂಟು ಸ್ಟ್ಯಾಂಡ್ ಫಾರ್ ಅಡಿಷನ್ ಅಂತ ಹೇಳಿದ್ದಾರೆ, ಸೊ ಪ್ಲಸ್ ಮಾಡ್ಕೋಬೇಕು. 4 ಡಿವಿಷನ್ ಅಂತ ಹೇಳಿದ್ರೆ ಮೈನಸ್ ಅಂತ ಹೇಳಿದ್ದಾರೆ. ಸೊ ಇಷ್ಟು ಮಾಡಿದಾಗ ಇಸ್ ಈಕ್ವಲ್ ಟು 2 ಬರ್ಬೇಕು ನನಗೆ. ಬಾಡ್ ಮಾಸ್ ರೂಲ್ನ ಅಪ್ಲೈ ಮಾಡಿದಾಗ 2 ಬಂದ್ರೆ ಈ ಕ್ವೆಶನ್ ಸರಿ. ಒಂದ್ ಪಕ್ಷ ಮೊದಲನೇ ಆಪ್ಷನ್ ಸರಿ ಆದ್ರೆ ಇನ್ನು ಉಳಿದಂತನ್ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟ್ ಇದನ್ನ ಆನ್ಸರ್ನ ಕ್ಲಿಕ್ ಮಾಡಿ ಮುಂದೆ ಹೋಗ್ಬೋದು. ಬಾಡ್ ಮಾಸ್ ರೂಲ್ನ ಪ್ರಕಾರ ನಿಮ್ಗೆಲ್ಲ ಗೊತ್ತಿರೋಂಗೆ ಬಾಡ್ ಮಾಸ್ ರೂಲ್ ಏನ್ ಹೇಳುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಬಾಡ್ ಮಾಸ್ ರೂಲ್ ಮೊದಲು ಬ್ರಾಕೆಟ್ಗಳಿದ್ರೆ ಆಫ್ ಅಂತ ಯಾವ್ದಾದ್ರೆ ಅದನ್ನ ಮಾತ್ರ ಮಾಡಬೇಕು. ನೆಕ್ಸ್ಟ್ ಡಿವಿಷನ್ಗೆ ಹೋಗ್ಬೇಕು ಅಂದ್ರೆ ಭಾಗಾಕಾರ ಮಾಡಬೇಕು, ಆಮೇಲೆ ಗುಣಾಕಾರ ಮಾಡಬೇಕು, ಆಮೇಲೆ ಸಂಕಲನ ಮಾಡಬೇಕು, ಕೊನೆಗೆ ವ್ಯವಕಲನ ಮಾಡಬೇಕು. ಅಂದ್ರೆ ಮೊದಲು ಭಾಗಾಕಾರ ಯಾವ್ದಾದ್ರು ಇದ್ರೆ ಡಿವಿಷನ್ಸ್ ಇದ್ರೆ ಡಿವಿಷನ್ ಮಾಡ್ಬಿಡ್ಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಕೊನೆಗೆ ಸಬ್ಸ್ಟ್ರಾಕ್ಷನ್. ಸೊ ಡಿವಿಷನ್ ಇಲ್ಲಿದೆ, ನಾನು ಆಲ್ರೆಡಿ ಇದನ್ನ ಮಾಡ್ತೀನಿ. 3/2 ಅಂದ್ರೆ ಸೊ 5 ಆಗಿರ್ತದೆ, ಇಂಟು ಆಗಿರ್ತದೆ. 3/2 ಅಂದ್ರೆ 3ನ್ನ 2ರಿಂದ ಗುಣಾಕಾರ ಮಾಡಿದ್ರೆ 1.5 ಬರ್ತದೆ. ಪ್ಲಸ್ 4 ಮೈನಸ್ 8. ಗುಣಾಕಾರ ಮಾಡಿದ್ಮೇಲೆ ನೆಕ್ಸ್ಟ್ ಭಾಗಾಕಾರ ಮಾಡಿದ್ಮೇಲೆ ನೆಕ್ಸ್ಟ್ ಗುಣಾಕಾರ ಮಾಡಬೇಕು. 5 ಇಂಟು 1.5 ಅಂದ್ರೆ 7.5 ಆಗುತ್ತೆ. ಪ್ಲಸ್ 4 ಮೈನಸ್ 8. ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತದೆ ಇದು ಇಸ್ ಈಕ್ವಲ್ ಟು 2 ಆಗೋದಿಲ್ಲ. ಯಾಕಂದ್ರೆ 7.5 ಪ್ಲಸ್ 4 11 ಆಗುತ್ತೆ. 11ರಲ್ಲಿ 3ನ್ನ ಕಳೆದ್ರೆ ನಮಗೆ 3 ಸಮಥಿಂಗ್ ಆನ್ಸರ್ ಬಂದ್ಬಿಡುತ್ತೆ. ನಮಗೆ ಬರ್ಬೇಕಾಗಿರೋದು 2. ಹಾಗಾಗಿ ಈ ಈಕ್ವೇಶನ್ ಸರಿಯಾಗೋದಿಲ್ಲ. ಇದನ್ನ ಈ ಒಂದು ಆಪ್ಷನ್ ಇಂದ ಎಲಿಮಿನೇಟ್ ಮಾಡಬೇಕು. ಸೆಕೆಂಡ್ ಆಪ್ಷನ್ಗೆ ಹೋಗಿ ನಾವು ನೋಡೋಣ. 5 ಇಂಟು 3 ಇದೆ. ಇಂಟು ಅನ್ನೋ ಜಾಗದಲ್ಲಿ ನಾವೇನನ್ನು ಚೇಂಜ್ ಮಾಡಬೇಕು, ಇಂಟು ಇರೋ ಜಾಗದಲ್ಲಿ ಪ್ಲಸ್ ಹಾಕಬೇಕು. 3 ಪ್ಲಸ್ ಇರೋ ಜಾಗದಲ್ಲಿ ಏನ್ ಮಾಡಬೇಕು ನೋಡ್ಕೊಳ್ಳಿ, ಮೇಲ್ಗಡೆ ಡಿವಿಷನ್ ಮಾಡಬೇಕು. ನೆಕ್ಸ್ಟ್ 2 ಹಾಗೆ ಇರ್ತದೆ. ಮೈನಸ್ ಇರ್ತಕ್ಕಂಥ ಜಾಗದಲ್ಲಿ ನಾವೇನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು 4. ನೆಕ್ಸ್ಟ್ ಇಂಟು ಇರ್ತಕ್ಕಂಥ ಜಾಗದಲ್ಲಿ ನಾವು ಅಡಿಷನ್ ಮಾಡಬೇಕು. ಸೊ ಇಂಟು ಇರೋ ಜಾಗದಲ್ಲಿ ಅಡಿಷನ್ ಮಾಡಬೇಕು. ಇಷ್ಟು ಮಾಡಿದ್ರೆ 19 ಬರಬೇಕು. 19 ಬಂದ್ರೆ ಸರಿ, ಇಲ್ಲದ್ರೆ ಇದು ಕೂಡ ಎಲಿಮಿನೇಟ್ ಮಾಡಿ ಮುಂದೆ ಹೋಗ್ಬೇಕು. ಸೊ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಎಕ್ಸಾಮ್ ಅಲ್ಲಿ ನೀವು ಇಷ್ಟೊಂದು ಸಮಯ ತಗೊಳ್ಳಂಗಿಲ್ಲ. ಇಮಿಡಿಯೇಟ್ ನೀವು ಅಲ್ಲೇ ಚೆಕ್ ಮಾಡ್ತಿರ್ಬೇಕಾಗತ್ತೆ ಫಾಸ್ಟ್ ಆಗಿ. ಸೊ ಇವಾಗ ಚೆಕ್ ಮಾಡೋಣ. ಮೊದಲು ಡಿವಿಷನ್ ಮಾಡಬೇಕು. 5 ಆಗಿರ್ತದೆ. 5 ಪ್ಲಸ್ 3/2 ಅಂದ್ರೆ ಮೇಲ್ಗಡೆ ಮಾಡ್ದಂಗೆ 1.5 ಆಗುತ್ತೆ. ಇಂಟು 4 ಪ್ಲಸ್ 8. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಪ್ಷನ್ ಇದೆ ನಮ್ಮ ಹತ್ರ. 1.5ಗೆ 4ನ್ನ ಮಲ್ಟಿಪ್ಲೈ ಮಾಡಬೇಕು. 5 ಪ್ಲಸ್ ಹಾಗೆ ಇರ್ತದೆ. 1.5ಗೆ 4ನ್ನ ಮಲ್ಟಿಪ್ಲೈ ಮಾಡಿದ್ರೆ 6 ಬರ್ತದೆ. ಪ್ಲಸ್ 8. ಸೊ ಯಾವುದೇ ಸೈನ್ಸ್ ಇಲ್ಲ, ನೆಗೆಟಿವ್ ಯಾವುದು ಇಲ್ಲ, ಮೈನಸ್ ಯಾವುದು ಇಲ್ಲ. ಇನ್ನು ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಅಡಿಷನ್. 5ಕ್ಕೆ 6ನ್ನ ಕೂಡಿದ್ರೆ 11 ಆಗುತ್ತೆ. 11ಕ್ಕೆ 8ನ್ನ ಕೂಡಿದ್ರೆ 19 ಆಗುತ್ತೆ. ಸೊ ಎರಡನೇ ಆಪ್ಷನ್ ಒಂದು ಚಿಹ್ನೆಗಳನ್ನ ಬದಲಾಯಿಸಿದಾಗ ಉತ್ತರ ಸರಿಯಾಗಿ ಬರ್ತಾ ಇದೆ. ಹಾಗಾಗಿ ಎರಡನೇ ಆಯ್ಕೆನೇ ಸರಿ. 3 ಮತ್ತು 4ನ್ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ನಿಮ್ಗೆ ಸರಿಯಾಗಿ ಉತ್ತರ ಬರುತ್ತೋ ಒಂದೇ ಉತ್ತರ ಒಂದು ಆಪ್ಷನ್ಗಳಲ್ಲಿ ಸರಿಯಾಗಿರೋಕೆ ಸಾಧ್ಯ. ನೀವು ಆ ಉತ್ತರವನ್ನು ಆಯ್ಕೆ ಮಾಡಿ ಮುಂದೆ ಹೋಗ್ಬೋದು. ಸೊ ಮುಂದಿನ ಪ್ರಶ್ನೆ ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಇಂಟರ್ಚೇಂಜಸ್ ಆಫ್ ಸೈನ್ ವುಡ್ ಮೇಕ್ ದ ಗಿವನ್ ಈಕ್ವೇಶನ್ ಕರೆಕ್ಟ್?
ಈ ರೀತಿ ಪ್ರಶ್ನೆಗಳು ತುಂಬಾ ಸರಳವಾಗಿರ್ತವೆ, ಉತ್ತರಗಳು ಕೂಡ ಬರ್ತವೆ. ಆದ್ರೆ ಇದನ್ನ ಟೈಮ್ ಕಿಲ್ ಮಾಡೋಕೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಡ್ತಕ್ಕಂಥದ್ದು. ಸಾಧ್ಯವಾದಷ್ಟು ಇಂದು ಪ್ರಶ್ನೆಗಳನ್ನ ಮೊದಲನೇ ಪಾರ್ಟ್ ಅಲ್ಲಿ ಮಾಡಕ್ ಹೋಗ್ಬಿಡಿ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾವ್ಯಾವ್ದು ಇದಕ್ಕಿಂತ ಸುಲಭ ಇರ್ತಾವೋ ಅದನ್ನ ಆನ್ಸರ್ ಮಾಡ್ಬಿಡ್ಬೇಕು. ಈ ಪ್ರಶ್ನೆಗಳನ್ನ ಮಾರ್ಕ್ ಮಾಡಿ ಇಟ್ಟುಕೊಂಡು ಕೊನೆಯಲ್ಲಿ ನಮ್ಗೆ ಉಳ್ಕೊಳ್ಳೋ ಕಾಲಾವಕಾಶದಲ್ಲಿ ಇದನ್ನ ಮಾಡ್ಬೇಕಾಗತ್ತೆ. ಅಥವಾ ಇದರ ಕ್ಯಾಲ್ಕುಲೇಷನ್ ನಲ್ಲಿ ನೀವು ತುಂಬಾ ಸ್ಪೀಡ್ ಇದ್ರೆ ಮಾತ್ರ ಇದನ್ನ ಮಾಡಕ್ ಹೋಗಿ. ಸೊ ಇಲ್ಲೇನ್ ಕೇಳ್ತಾ ಇದ್ದಾರೆ, ಮೇಲ್ಗಡೆ ಪ್ರಾಬ್ಲಮ್ ತರನೇ ಈ ಪ್ರಾಬ್ಲಮ್ ಕೂಡ, ಬಟ್ ಇಲ್ಲೇನ್ ಮಾಡಿದ್ದಾರೆ, ಆಲ್ರೆಡಿ ಒಂದು ಈಕ್ವೇಶನ್ ನ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಆನ್ಸರ್ 17 ಬರಬೇಕು. ಯಾವ ಎರಡು ಸೈನ್ಗಳನ್ನ ಎಕ್ಸ್ಚೇಂಜ್ ಮಾಡಿದ್ರೆ, ಆ ಸ್ಥಾನಗಳಿಂದ ಎಕ್ಸ್ಚೇಂಜ್ ಮಾಡಿದ್ರೆ ಈ ಉತ್ತರ ಬರುತ್ತೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಮೊದಲನೇ ಆಪ್ಷನ್ ನಾವು ಚೆಕ್ ಮಾಡೋಣ. ಚೆಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಕೋಬಹುದು 5 + 6 ಡಿವೈಡ್ ಮತ್ತು ಮಲ್ಟಿಪ್ಲಿಕೇಶನ್ ಎರಡೇ ಚಿಹ್ನೆಗಳನ್ನ ಬದಲಾಯಿಸಕ್ಕೆ ಹೇಳಿರೋದ್ರಿಂದ ಪ್ಲಸ್ನೇನು ಬದಲಾಯಿಸಕ್ಕೆ ಹೋಗ್ಬೇಡಿ. 5 + 6 ಇರ್ತದೆ. ಡಿವೈಡ್ ಜಾಗ ಏನಿರ್ತದೋ ಡಿವೈಡ್ ಮಾಡ್ತಕ್ಕಂತಹ, ಸೊ ಇಂಟರ್ಚೇಂಜ್ ಮಾಡಿ ಅಂತ ಹೇಳಿರೋದ್ರಿಂದ ಡಿವೈಡ್ ಮಾಡುವಂತ ಜಾಗ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಮಲ್ಟಿಪ್ಲೈ ಮಾಡಿ 3 - 12 ಇಂಟು ಇರೋ ಜಾಗದಲ್ಲಿ ಡಿವಿಷನ್ ಮಾಡಿ. ಯಾಕಂದ್ರೆ ಅವರು ಇಂಟರ್ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ, ಸೈನ್ಗಳನ್ನ ಇಂಟರ್ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲಿ ಡಿವಿಷನ್ ಇರುತ್ತೋ ಅಲ್ಲಿ ಮಲ್ಟಿಪ್ಲಿಕೇಶನ್ ಹಾಕಿ, ಎಲ್ಲಿ ಮಲ್ಟಿಪ್ಲಿಕೇಶನ್ ಇರುತ್ತೋ ಅಲ್ಲಿ ಡಿವಿಷನ್ ಹಾಕಿ. ಇಂಟು 2 ಈ ಈಕ್ವೇಶನ್ ನ ಮಾಡಿದ್ರೆ ನಿಮಗೆ 17 ಬರಬೇಕು. 17 ಬಂದ್ರೆ ಈಕ್ವೇಶನ್ ಸರಿ ಇರುತ್ತೆ. ಸೊ ಇಲ್ಲಿ ಡಿವಿಷನ್ ಮಾಡಿ ನೋಡಿ. 5 + 6 ಇಂಟು 3 12 ಡಿವೈಡೆಡ್ ಬೈ 2 ಅಂದ್ರೆ 6 ಆಗುತ್ತೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಪ್ಷನ್ ಇದೆ. 5 + 6 3 18 ಆಗುತ್ತೆ, -6. ನೆಕ್ಸ್ಟ್ ಅಡಿಷನ್ ಇರೋದ್ರಿಂದ 18ಕ್ಕೆ 5 ಕೂಡಿದ್ರೆ 23 ಆಗುತ್ತೆ. 23ರಲ್ಲಿ 6 ಹೋದ್ರೆ 17 ಬರ್ತದೆ. ಸೊ ಮೊದಲನೇ ಚಿಹ್ನೆಗಳೇ ನಮಗೆ ಸರಿಯಾಗಿರೋದ್ರಿಂದ ಮತ್ತೆ ನಾವು ಯಾವುದನ್ನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ ಎರಡು ಚಿಹ್ನೆಗಳನ್ನ ಎಕ್ಸ್ಚೇಂಜ್ ಮಾಡಿದ್ರೆ ಈ ಈಕ್ವೇಶನ್ ಸರಿಯಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ರು. ಸೊ ಆಪ್ಷನ್ 1 ಡಿವೈಡೆಡ್ ಬೈ ಮತ್ತು ಇಂಟು ಅನ್ನ ಎರಡೂ ಕಡೆ ಎಕ್ಸ್ಚೇಂಜ್ ಮಾಡಿಬಿಟ್ರೆ ಈಕ್ವೇಶನ್ ಅಲ್ಲಿ ನಮಗೆ ಸರಿಯಾದಂತ ಉತ್ತರ ಬರ್ತಾ ಇದೆ. ಸೊ ಈ ರೀತಿ ಪ್ರಶ್ನೆಗಳು ಸುಲಭವಾಗಿರ್ತವೆ, ಉತ್ತರ ಕೂಡ ಬರುತ್ತೆ. ಆದ್ರೆ ನಿಮಗೆ ಸಮಯ ಕಿಲ್ ಮಾಡಕ್ಕೆ, ನಿಮ್ಮ ಟೈಮ್ನ ಕಿಲ್ ಮಾಡೋಕ್ಕೋಸ್ಕರ ಅವರು ಪ್ರಶ್ನೆಗಳನ್ನ ಕೊಡ್ತಾರೆ. ಸೊ ಮೊದಲನೇ ಹಂತದಲ್ಲಿ ಪರೀಕ್ಷೆ ಬರೀಬೇಕಾದ್ರೆ ಆನ್ಲೈನ್ ಟೆಸ್ಟ್ಗಳನ್ನ ದಯವಿಟ್ಟು ಅಟೆಂಡ್ ಮಾಡೋಗಿ. ಡೈರೆಕ್ಟ್ ಆಗಿ ಮೊದಲನೇ ಸಲ ಪರೀಕ್ಷೆ ಬರೀತಿರೋರು ನೇರವಾಗಿ ಎಕ್ಸಾಮ್ಗೆ ಹೋಗ್ಬೇಡಿ. 100 ಪ್ರಶ್ನೆಗಳನ್ನ ಅಟೆಂಡ್ ಮಾಡೋಕ್ಕಾಗಲ್ಲ, ನಿಮಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ಮೋಕ್ ಟೆಸ್ಟ್ಗಳು ಎಲ್ಲಿ ಉಚಿತವಾಗಿ ಮೋಕ್ ಟೆಸ್ಟ್ ಸಿಗುತ್ತೋ ಅಲ್ಲೆಲ್ಲ ಅಟೆಂಡ್ ಮಾಡಿ. 100 ಅಂಕಗಳ ಮೋಕ್ ಟೆಸ್ಟ್ ಜೊತೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ಆನ್ಲೈನ್ ಎಕ್ಸಾಮ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಭೂಷಣ್ ಬೈಸ್ ಆ್ಯಂಡ್ ಚೇರ್. ಒಂದು ಚೇರನ್ನ ಭೂಷಣ್ 1,500 ರೂಪಾಯಿಗೆ ತಗೊಂಡಿದ್ದಾರೆ. ಕಾಸ್ಟ್ ಪ್ರೈಸ್ 1,500. ಕಾಸ್ಟ್ ಪ್ರೈಸ್ ಅಂದ್ರೆ ಲಾಸ್ಟ್ ವಿಡಿಯೋದ ಹೇಳ್ತಾ ಇದ್ದೀನಿ, ಕೊಂಡ ಬೆಲೆ. ಸೆಲ್ ಇಟ್ ಟು ಅಮಿತ್ ಅಟ್ ₹2,000. ಸೆಲ್ಲಿಂಗ್ ಪ್ರೈಸ್, ಮಾರಿದ ಬೆಲೆ 2,000. ಭೂಷಣ್ ಏನ್ ಮಾಡ್ತಾನೆ, ಒಂದು ಚೇರನ್ನ 1,500ಕ್ಕೆ ತಗೋತಾನೆ. ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ 1,500. ಅಮಿತ್ಗೆ ಅವನು 2,000 ರೂಪಾಯಿಗೆ ಮಾರ್ತಾನೆ. ಅಂದ್ರೆ ಮಾರಿದ ಬೆಲೆ, ಸೆಲ್ಲಿಂಗ್ ಪ್ರೈಸ್ 2,000. ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್. ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ಪ್ರಾಫಿಟ್ ಲಾಭವನ್ನ ಕಂಡುಹಿಡಿಬೇಕಾದ್ರೆ ಎಷ್ಟು ರೂಪಾಯಿಗೆ ಮಾರಿದೀವಿ, ಅದರಿಂದ ಎಷ್ಟು ರೂಪಾಯಿ ಕೊಂಡ್ಕೊಂಡಿದೀವಿ ಅದನ್ನ ಕಳಿಬೇಕು. ಸೆಲ್ಲಿಂಗ್ ಪ್ರೈಸ್ ಇಂದ ಕಾಸ್ಟ್ ಪ್ರೈಸ್ ನ ಕಳಿಬೇಕು. ಸೊ 2,000 ರೂಪಾಯಿಗೆ ಮಾರಿದೀವಿ, 1,500 ರೂಪಾಯಿಗೆ ಕೊಂಡ್ಕೊಂಡಿದೀವಿ, ನಮಗೆ ಲಾಭ 500 ರೂಪಾಯಿ ಆಯ್ತು. ಸರಿನಾ? ಅವ್ರು ಕೇಳಿರೋದು ಪರ್ಸೆಂಟೇಜು. ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ಪ್ರಾಫಿಟ್ ನ ಪರ್ಸೆಂಟೇಜ್ ಕಂಡುಹಿಡಿಬೇಕಾದ್ರೆ ನಮ್ಗೆ ಎಷ್ಟು ಪ್ರಾಫಿಟ್, ಎಷ್ಟು ಲಾಭ ಆಗಿದೆ ಅದನ್ನ ಎಷ್ಟು ರೂಪಾಯಿ ಕೊಂಡ್ಕೊಂಡಿದೀವಿ ಅದರಿಂದ ಭಾಗಾಕಾರ ಮಾಡಿ 100 ಜೊತೆ ಗುಣಾಕಾರ ಮಾಡಬೇಕು. ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ CP ಇಂಟು 100. ನನಗೆ ಎಷ್ಟು ರೂಪಾಯಿ ಪ್ರಾಫಿಟ್ ಆಗಿದೆ? 500 ರೂಪಾಯಿ ಪ್ರಾಫಿಟ್ ಆಗಿದೆ. ಎಷ್ಟು ರೂಪಾಯಿ ಕೊಂಡ್ಕೊಂಡೆ ನಾನು? 1,500 ರೂಪಾಯಿ ಕೊಂಡ್ಕೊಂಡೆ. ಇಂಟು 100 ಜೊತೆ ಮಾಡಬೇಕು. 500 ಒಂದ್ಲಿ, 500 ಮೂರ್ಲಿ. ಸೊ 100 ಡಿವೈಡೆಡ್ ಬೈ 3 ಬರ್ತದೆ ಆಪ್ಷನ್. 100 ಡಿವೈಡೆಡ್ ಬೈ 3 ಆಪ್ಷನ್ ಹೇಳಿಲ್ಲ ಅಂದ್ರೆ ಪರ್ಸೆಂಟೇಜಸ್ ಅವರು ಡಿವೈಡ್ ಮಾಡಿದ್ದಾರೆ ಅಂತ ಅರ್ಥ. ಸೊ 100 ಡಿವೈಡ್ ಬೈ 3 ಬಂತು ಅಂದ್ರೆ ನೀವು ಕಣ್ಣು ಮುಚ್ಕೊಂಡು 33.33 ಅಂತ ಹಾಕ್ಬೋದು. ಓಕೆ, 33.33%. ಸಾಮಾನ್ಯವಾಗಿ ಎಕ್ಸಾಮ್ಗಳಲ್ಲಿ ನಿಮ್ಗೆ ಈ ರೀತಿ ಆಪ್ಷನ್ಗಳೇ ಇರ್ತವೆ. 100/3 ಬಂತು ಅಂದ್ರೆ ನೀವು 33.33 ಅಂತ ಆರಾಮಾಗಿ ಬರೀಬಹುದು. ಸೊ ಆಪ್ಷನ್ 1 ಸರಿಯಾದಂತ ಉತ್ತರ. ಅದೇ ರೀತಿ 100/4 ಬಂತು ಅಂದ್ರೆ 25% ಅಂತ ಬರ್ಕೋಬಹುದು ಸುಲಭವಾಗಿ. 100/5 ಬಂತು ಅಂದ್ರೆ 20% ಅಂತ ಬರೀಬಹುದು. ಸಾಮಾನ್ಯವಾಗಿ ನಿಮಗೆ ಈ ತರ ಆಪ್ಷನ್ಗಳಲ್ಲಿ ಈ ತರ ಇದ್ದಾಗ ನೀವು ಪೂರ್ಣವಾಗಿ ಮಾಡಿ. 100/3 ಅವ್ರೇನಾದ್ರು 100/3 100/4 ಆ ರೀತಿನೇ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ, ನೀವೇನು ಮಾಡಕ್ ಹೋಗ್ಬೇಡಿ. ಪರ್ಸೆಂಟೇಜಸ್ ನ ಸಾಮಾನ್ಯವಾಗಿ ಸಿಂಪ್ಲಿಫೈ ಮಾಡಿ ಅವರು ಕೊಟ್ಟಿರ್ತಾರೆ, ಆವಾಗ ನೀವು ಈ ತರ ಸಿಂಪ್ಲಿಫೈ ಮಾಡಿ ಆನ್ಸರ್ ಅನ್ನ ಕಂಡುಹಿಡಿಬೇಕಾಗತ್ತೆ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಟ್ಯಾಪ್ ಅನ್ನ 39, ಲ್ಯಾಪ್ ಅನ್ನ 31 ಅಂತ ಬರೆಯಲಾಗಿದೆ. ಹಾಗಿದ್ರೆ ಮ್ಯಾಟ್ ಅನ್ನ ಯಾವ ರೀತಿ ಬರೀಬಹುದು ಅಂತ ಕೇಳಿದ್ದಾರೆ. ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಟ್ಯಾಪ್ TAP ನ 39 ಅಂತ ಬರ್ಕೊಂಡಿದ್ದಾರೆ, ಲ್ಯಾಪ್ LAP ನ 31 ಅಂತ ಬರ್ಕೊಂಡಿದ್ದಾರೆ. ಅವ್ರು ನಮ್ಮನ್ನು ಕೇಳ್ತಾ ಇದ್ದಾರೆ ಮ್ಯಾಟ್ ಅನ್ನ ಯಾವ ರೀತಿ ಬರೀಬಹುದು.
ಸೊ ಇಂಗ್ಲೀಷ್ ಆಲ್ಫಾಬೆಟ್ನ ಸೀರೀಸ್ ನಿಮಗೆ ಗೊತ್ತಿದ್ರೆ ಭಾಳ ಸುಲಭ ಆಗುತ್ತಿದ್ದು. ಗೊತ್ತಿಲ್ಲ ಅಂದರೆ ನೀವು ವರ್ಕ್ಶೀಟ್ ಮಾಡಬೇಕಾದಾಗ ಈ ಥರ 1-2 ಪ್ರಾಬ್ಲಮ್ ನಿಮಗೆ ಎಕ್ಸಾಮಲ್ಲಿ ಇರ್ತದೆ. ಅದರಲ್ಲಿ ನೀವು ಒಂದು ಸಣ್ಣದಾಗಿ ಬರೆದಿಟ್ಕೊಬಿಟ್ರೆ ಸುಲಭವಾಗಿ ಎಕ್ಸಾಮಲ್ಲಿ ಸಾಲ್ವ್ ಮಾಡಬಹುದಾಗಿರ್ತದೆ. ಸೊ ಇಂಗ್ಲೀಷ್ ಆಲ್ಫಾಬೆಟ್ ಪ್ರಕಾರ ಟಿ ಎಷ್ಟನೇ ಸಂಖ್ಯೆ ಆಗಿರ್ತದೆ? 20 ಪ್ಲಸ್ ಎ 1 ಮತ್ತು ಪಿ 16ನೇ ಒಂದು ಸಂಖ್ಯೆ ಆಗಿರ್ತದೆ. 20 ಪ್ಲಸ್ 1 21, 21 ಪ್ಲಸ್ 16 37 ಆಗುತ್ತೆ. ಬಟ್ ಅವ್ರು 39 ಕೊಟ್ಟಿದ್ದಾರೆ, ಅಂದರೆ ಪ್ಲಸ್ 2 ಆ್ಯಡ್ ಮಾಡಿದ್ದಾರೆ. ಅದನ್ನು ನೆನ್ಪಿಟ್ಕೊಂಡಿರಿ. ಅದು ನೆಕ್ಸ್ಟ್ ಸರಣಿಯಲ್ಲೂ ಮ್ಯಾಚ್ ಆಗಬೇಕು. ಮೊದಲನೇದ್ರಲ್ಲಿ ಮ್ಯಾಚ್ ಆದ್ರೆ ಆಗಲ್ಲ, ಎರಡನೇದ್ರಲ್ಲೂ ಮ್ಯಾಚ್ ಆಗಬೇಕು. ಆವಾಗ ಮಾತ್ರ ನೀವು ಇದಕ್ಕೆ ಆನ್ಸರ್ ಕಂಡುಹಿಡಿಯೋಕ್ಕಾಗೋದು. ಅದೇ ರೀತಿ LAPಗೆ ಹೋಗೋಣ. ಎಲ್ ಅಂದರೆ ಆಲ್ಫಾಬೆಟಿಕ್ ಆರ್ಡರಲ್ಲಿ ನೋಡಿದ್ರೆ 12 ಬರ್ತದೆ ಎಲ್ಲು. ನೆಕ್ಸ್ಟು ಎ ಅಂದರೆ ಆಬ್ವಿಯಸ್ಲಿ 1 ಮೊದಲನೇ ಆಲ್ಫಾಬೆಟ್ಟು. ಪಿ ಅಂದರೆ ಇಲ್ಲೇ ಕೊಟ್ಟಿದ್ದಾರಲ್ಲ 16. ಸೊ 12 ಪ್ಲಸ್ 1 13, 13 ಪ್ಲಸ್ 16 29 ಆಗುತ್ತೆ. 29, ಬಟ್ ಆನ್ಸರಲ್ಲಿ 31 ಕೊಟ್ಟಿದ್ದಾರೆ, ಅಂದರೆ ಪ್ಲಸ್ 2 ಮಾಡಿದ್ದಾರೆ. ಸೊ ಎರಡರಲ್ಲೂ ಕಾಮನ್ ಫ್ಯಾಕ್ಟರ್ ಏನಿದೆ, ಎರಡರಲ್ಲೂ ಕೂಡ ನಾವು ಕೂಡಿದಾಗ ಬರೋ ಉತ್ತರಕ್ಕಿಂತ ಅಡಿಷನಲ್ 2 ಮಾಡಿದ್ದಾರೆ. ಅಂದರೆ ನಾವು ಇಲ್ಲಿ ಮ್ಯಾಟ್ ಅನ್ನೋದನ್ನು ಕೂಡ ಆಲ್ಫಾಬೆಟಿಕಲ್ ಆರ್ಡರ್ ಸಂಖ್ಯೆಗಳನ್ನು ಕೂಡಿಕೊಂಡು ಅದಕ್ಕೂ ಪ್ಲಸ್ 2 ಮಾಡಬೇಕು. ಸೊ ಮ್ಯಾಟ್ ಅನ್ನೋದನ್ನು ಕಂಡುಹಿಡಿಯೋಣ ಇವಾಗ. ಎಮ್ ಅನ್ನೋ ಆಲ್ಫಾಬೆಟ್ ನಿಮಗೆಲ್ಲ ಗೊತ್ತಿರೋಂಗೆ 13ನೇ ಆಲ್ಫಾಬೆಟ್ ಆಗಿರ್ತದೆ. ಎ ಆಲ್ಫಾಬೆಟ್ 1, ಟಿ ಆಲ್ಫಾಬೆಟ್ 20. 13 ಪ್ಲಸ್ 1 14, 14 ಪ್ಲಸ್ 20 34. ಬಟ್ ಇದು ಉತ್ತರ ಅಲ್ಲ. ಮೇಲ್ಗಡೆ 2 ಕಾಮನ್ ಫ್ಯಾಕ್ಟರ್ಗಳಿಂದ ನಾವು ನೋಡಿದ್ದೀವಿ, ಇದಕ್ಕೆ ಪ್ಲಸ್ 2 ಅನ್ನು ಆ್ಯಡ್ ಮಾಡಬೇಕು. ಸೊ 36 ಇದಕ್ಕೆ ಉತ್ತರ ಆಗಿರ್ತದೆ. ಹಾಗಾಗಿ ಆಪ್ಷನ್ 1 36 ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಸೊ ಮುಂದಿನ ಪ್ರಾಬ್ಲಮ್ ನೋಡೋಣ. ದ ಅಡ್ಜಸೆಂಟ್ ಆಂಗಲ್ಸ್ ಆಫ್ ರ್ಯಾಂಬೋಸ್ ಆರ್ ಇನ್ ದ ರೇಷಿಯೋ 4:5. ರ್ಯಾಂಬೋಸ್ನ ಅಡ್ಜಸೆಂಟ್ ಆಂಗಲ್ಗಳು 4:5 ಅನುಪಾತದಲ್ಲಿವೆ. ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ಲಾರ್ಜರ್ ಅಂಡ್ ಸ್ಮಾಲರ್ ಆಂಗಲ್. ಲಾರ್ಜರ್ ಮತ್ತು ಸ್ಮಾಲರ್ ಆಂಗಲ್ ನಡುವಿನ ಡಿಫರೆನ್ಸಸ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ನಾವೇನು ಮಾಡೋಣ, ಮೊದಲನೇದಾಗಿ ಅವ್ರು ಕೊಟ್ಟಿರ್ತಕ್ಕಂಥ ರೇಷಿಯೋನ ಬರ್ಕೊಳ್ಳೋಣ. ರೇಷಿಯೋ ಆಫ್ ರ್ಯಾಂಬೋಸ್ ಎಷ್ಟು ಕೊಟ್ಟಿದ್ದಾರೆ? 4:5 ಅಂತ ಕೊಟ್ಟಿದ್ದಾರೆ. ಸಮ್ ಆಫ್ ದಿ ಅಡ್ಜಸೆಂಟ್ಸ್ ಆಫ್ ರ್ಯಾಂಬೋಸ್ ಎಷ್ಟು ಅಂತ ನಮಗೆ ಗೊತ್ತಿದೆ. ಒಟ್ಟಾರೆಯಾಗಿ ಅಡ್ಜಸೆಂಟ್ನ ಟೋಟಲ್ 180 ಡಿಗ್ರಿ ಬರುತ್ತೆ. ಲೆಟ್ ದ ಸ್ಮಾಲರ್ ಅಂಡ್ ಲಾರ್ಜರ್. ಈಗ ಸ್ಮಾಲರ್ ಇದು ಅನ್ಕೋತೀನಿ 4, ಲಾರ್ಜರ್ 5 ಅನ್ಕೋತೀನಿ. ಸ್ಮಾಲರ್ನ 4x ಅನ್ಕೋತೀನಿ, ಲಾರ್ಜರ್ನ 5x ಅನ್ಕೋತೀನಿ. ಯಾಕೆಂದರೆ ಅವರೇ ಕೊಟ್ಟಿದ್ದಾರಲ್ವಾ 4:5 ಅನುಪಾತ ಅಂತ. ಸೊ 4:5 ಅಂತ ಕೊಟ್ಟಿರೋದ್ರಿಂದ 4x ಚಿಕ್ಕದು ಅನ್ಕೋತೀನಿ, 5x ದೊಡ್ಡ ಅನ್ಕೋತೀನಿ. ಒಟ್ಟಾರೆಯಾಗಿ ಸಮ್ ಆಫ್ ದಿ ಅಡ್ಜಸೆಂಟ್ ಆಂಗಲ್ಸ್ ಆಫ್ ರ್ಯಾಂಬೋಸ್ 180 ಡಿಗ್ರಿ ಆಗಿರ್ತದೆ. ಈ ಕಡೆ ನಾವು ಅವ್ರು ಹೇಳಿದ್ದಾರೆ ಸಮ್ ಮಾಡ್ಕೊಳ್ಳೋಣ. ನಾವು ಮೊದಲು ಎಕ್ಸ್ ಅನ್ನ ಕಂಡು ಹಿಡ್ಕೊಳ್ಳೋದಕ್ಕೆ 4x ಪ್ಲಸ್ 5x ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿದ್ರೆ 9x ಇಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ 9, 9 18 20 ಡಿಗ್ರಿ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 20 ಡಿಗ್ರಿ ಆಗಿರ್ತದೆ. ಭಾಳ ಸರಳವಾದಂಥ ಪ್ರಶ್ನೆ, ಬಟ್ ನಿಮಗೆ ಕಾನ್ಸೆಪ್ಟು ಮೊದಲೇ ಗೊತ್ತಿರಬೇಕು. ಇಲ್ಲ ಅಂದರೆ ಇದನ್ನು ನೀವು ಸಾಲ್ವ್ ಮಾಡೋಕ್ಕಾಗಲ್ಲ. ಅಡ್ಜಸೆಂಟ್ ಆಂಗಲ್ಸ್ ಆಫ್ ರ್ಯಾಂಬೋಸ್ನ ರೇಷಿಯೋಸಲ್ಲಿ ಕೊಟ್ಟಿದ್ದಾರೆ 4:5. ನಿಮಗೆ ಡಿಫರೆನ್ಸಸ್ ಬಿಟ್ವೀನ್ ಲಾರ್ಜರ್ ಆ್ಯಂಡ್ ಸ್ಮಾಲರ್ ಆ್ಯಂಗಲ್ನ ಕೇಳಿದ್ದಾರೆ. ಅದಕ್ಕೆ ನೀವೇನು ಮಾಡಿದ್ರಿ, ಆಲ್ರೆಡಿ ನಿಮಗೆ ಅಡ್ಜಸೆಂಟ್ ಆಂಗಲ್ಸ್ ಆಫ್ ರ್ಯಾಂಬೋಸ್ನ ಒಟ್ಟು ಬೆಲೆ 180 ಡಿಗ್ರಿ ಅಂತ ಗೊತ್ತಿದೆ. ಚಿಕ್ಕ ಆ್ಯಂಗಲ್ನ 4x ಅನ್ಕೊಂಡ್ರಿ, 4:5 ರೇಷಿಯೋದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ 4x ಮತ್ತು 5x ಅಂತ ಅನ್ಕೊಂಡ್ರಿ, ಅದನ್ನು ಕೂಡಿದ್ರಿ 9x ಆಯಿತು. 9xನ್ನು 180ಕ್ಕೆ ಈಕ್ವೇಟ್ ಮಾಡಿದ್ರಿ, ಎಕ್ಸ್ನ ಬೆಲೆ 20 ಡಿಗ್ರಿ ಬಂತು. ಉತ್ತರ ಬಂದಿದೆ. ಇನ್ ಎ ರೋ ಸಿಂಧು ಇಸ್ 15 ಫ್ರಮ್ ದ ಫ್ರಂಟ್ ಎಂಡಿಂದ ಸಿಂಧು 15ನೇವಳಾಗಿದ್ದಾಳೆ ಮತ್ತು ಮಧು ಬ್ಯಾಕ್ ಎಂಡಿಂದ 10ನೇವಳಾಗಿದ್ದಾಳೆ. ಇಫ್ ದೇ ಇಂಟರ್ಚೇಂಜ್ their position, there are 5 persons between Sindhu and Madhu. Total number of persons in the row. ಸೊ ಇಲ್ಲಿ ಒಂದು ರೋ ಇದೆ. ಒಂದು ರೋ ಅಲ್ಲಿ ಇದು ಫ್ರಂಟ್ ಎಂಡ್ ಅಂತ ಅನ್ಕೊಳ್ಳಿ. ಫ್ರಂಟ್ ಎಂಡ್, ಇದು ಬ್ಯಾಕ್ ಎಂಡ್, ಅಂದರೆ ಪ್ರಾರಂಭ ಮತ್ತು ಕೊನೆ ಅಂತ ಅನ್ಕೊಳ್ಳೋಣ ನಾವು. ಈಗ ಸಿಂಧು ಮೊದಲಿನಿಂದ 15ನೇ ಸ್ಥಾನದಲ್ಲಿದ್ದಾಳೆ. ಇಲ್ಲಿ ಸಿಂಧು ಇರ್ತಕ್ಕಂಥದ್ದು 15ನೇ ಸ್ಥಾನ. ಬ್ಯಾಕ್ ಎಂಡಿಂದ ಮಧು 10ನೇ ಸ್ಥಾನ. ಈ ಕಡೆಯಿಂದ ಬಂದರೆ ಮಧು 10ನೇ ಸ್ಥಾನ. ಸೊ ಈ ಕಡೆಯಿಂದ ಬಂದಾಗ ಮಧು 10ನೇ ಸ್ಥಾನ, ಈ ಕಡೆಯಿಂದ ಬಂದಾಗ ಸಿಂಧು 15ನೇ ಸ್ಥಾನ. ಇವರಿಬ್ಬರ ನಡುವೆ ಮತ್ತೆ 5 ಜನ ಇದ್ದಾರೆ ಅಂತ ಹೇಳಿದ್ದಾರೆ. ಇಫ್ ದೇ ಇಂಟರ್ಚೇಂಜ್ ದೇರ್ ಆರ್ 5 ಪರ್ಸನ್ಸ್ ಬಿಟ್ವೀನ್ ಸಿಂಧು ಆ್ಯಂಡ್ ಮಧು. ಇಲ್ಲಿ ಇವರಿಬ್ಬರ ನಡುವೆ 5 ಜನ ಇದ್ದಾರೆ. ಇಂಟರ್ಚೇಂಜ್ ಅಂದರೆ ಇವ್ರು ಇಲ್ಲಿಗೆ ಬರ್ತಾರೆ, ಇವ್ರು ಇಲ್ಲಿಗೆ ಬರ್ತಾರೆ ಅಂತ ನೀವು ಹಾಗೆ ಲೆಕ್ಕ ಹಾಕ್ಬೋದು. ಲೆಕ್ಕ ಹಾಕಿದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಇವ್ರನ್ನ ಬಿಟ್ಬಿಟ್ರೆ 14 ಇರ್ತಾರೆ. ಇಲ್ಲಿ 5 ಜನ ಅಂತ ಹೇಳಿದ್ದಾರೆ, ಇಲ್ಲಿಂದ ಇಲ್ಲಿಗೆ 9 ಜನ ಇದ್ದಾರೆ ಅಂತ ನೀವು ಡೈರೆಕ್ಟಾಗಿ ಲೆಕ್ಕ ಹಾಕೋಬೋದು. ಇವರಿಬ್ಬರನ್ನ ಕೊನೆಗೆ ಲೆಕ್ಕ ಹಾಕೋಬೋದು.
ಇಲ್ಲಿಂದ ಇಲ್ಲಿಗೆ 15 ಪ್ಲಸ್ 5 ಪ್ಲಸ್ 10 ಡೈರೆಕ್ಟ್ 30 ಅಂತ ಬರಿಬೋದು. ಅಥವಾ ಫಸ್ಟ್ ಪೋರ್ಷನಲ್ಲಿ 14 ಜನ ಇದ್ದಾರೆ, ಮಧ್ಯದಲ್ಲಿ ಇಬ್ಬರ ಡಿಫರೆನ್ಸಲ್ಲಿ 5 ಜನ ಇದ್ದಾರೆ, ಇಲ್ಲಿಂದ ಇಲ್ಲಿಗೆ 9 ಜನ ಇದ್ದಾರೆ, ಸಿಂಧು ಮತ್ತು ಮಧು ಇಬ್ಬರು ಎಕ್ಸ್ಟ್ರಾ, ಇವ್ರನ್ನ ಕೂಡಿಕೊಂಡ್ರೆ 14 ಪ್ಲಸ್ 5 19, 19 ಪ್ಲಸ್ 9 28, 28 ಪ್ಲಸ್ 2 30. ಒಟ್ಟಾರೆಯಾಗಿ ಟೋಟಲ್ ಇರ್ತಕ್ಕಂಥ ಪರ್ಸನ್ಸ್ ಆರ್ ರೋಲಿ 30 ಜನ ಇರ್ತಾರೆ. ಸೊ ದ ಸಮ್ ಆಫ್ ಟೂ ನಂಬರ್ಸ್ ಇಸ್ 60. ಎರಡು ಸಂಖ್ಯೆಗಳ ಮೊತ್ತ 60 ಆಗಿದೆ. ವೇರ್ ಆಸ್ ದ HCF ಅಂಡ್ LCM ಆಫ್ ದ ಟೂ ನಂಬರ್ಸ್ 12 and 72. ಫೈಂಡ್ ದ ಸಮ್ ಆಫ್ ರೆಸಿಪ್ರೋಕಲ್ ಆಫ್ ದೀಸ್ ನಂಬರ್ಸ್. ಅದರ ಸಮ್ ಮಾಡಿ ಅದರ ರೆಸಿಪ್ರೋಕಲ್ನ ತೆಗೆದು ತೋರಿಸ್ಬೇಕು. ನೋಡಿ, ಸಮ್ ಆಫ್ ಟೂ ನಂಬರ್ಸ್, ಈಗ ಎರಡು ನಂಬರ್ಗಳಿವೆ ಅಂತ ಅನ್ಕೊಳ್ಳೋಣ, ಎ ಮತ್ತು ಬಿ. ಆಯ್ತಾ? ಈ ಸಂಖ್ಯೆಗಳ ಮೊತ್ತ ಎ ಪ್ಲಸ್ ಬಿ ಸಮ್ ಆಫ್ ಟೂ ನಂಬರ್ಸ್ 60 ಆಗಿದೆ. ಮತ್ತು HCF ಅನ್ನ ಕೊಟ್ಟಿದ್ದಾರೆ, HCF 12, LCM 72. ಈ ಸಂಖ್ಯೆಗಳ ರೆಸಿಪ್ರೋಕಲ್ 1/a ಪ್ಲಸ್ ಬಿ ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸರಿನಾ? ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಎ ಬಿ ಇಸ್ ಈಕ್ವಲ್ ಟು HCF ಆಫ್ ಎ ಬಿ ಇಂಟು LCM ಆಫ್ ಎ ಬಿ. ಎರಡು ಸಂಖ್ಯೆಗಳು ಎ ಬಿ ಅಂತ ನಾವು ಅನ್ಕೊಂಡ್ರೆ ಅದರ ಪ್ರಾಡಕ್ಟು HCF ಮತ್ತು LCM ನ ಪ್ರಾಡಕ್ಟ್ಗೆ ಸಮವಾಗಿರುತ್ತೆ ಅಂತ ಅರ್ಥ. ಪ್ರಾಡಕ್ಟ್ ಆಫ್ ಎ ಬಿ ಏನು ನೋಡಿ, ಇಲ್ಲಿ ಎ ನ ಎಕ್ಸ್ ಅಂತ ಅನ್ಕೋತೀನಿ ಕನ್ಸಿಡರೇಷನ್ಗೆ, ಬಿ ಏನಾಗುತ್ತೆ 60 ಮೈನಸ್ ಎಕ್ಸ್ ಆಗುತ್ತೆ. ಎನ ನಾನು ಎಕ್ಸ್ ಅನ್ಕೊಂಡ್ರೆ ಬಿ ಏನಾಗುತ್ತೆ, ಈ ಎನ ಈ ಕಡೆ ಕರ್ಕೊಂಡೋದ್ರೆ 60 ಮೈನಸ್ ಎ ಆಗುತ್ತೆ, ಎ ಜಾಗದಲ್ಲಿ ಎಕ್ಸ್, 60 ಮೈನಸ್ ಎಕ್ಸ್. ಪ್ರಾಡಕ್ಟ್ ಆಫ್ ಎ ಬಿ ಅಂದರೆ ಎ ಇಂಟು ಬಿ ಅಲ್ವಾ, ಎ ಇಂಟು ಬಿ. ಎ ಇಂಟು ಬಿ ಇಸ್ ಈಕ್ವಲ್ ಟು HCF ಆಫ್ ಎ ಬಿ ಅಂದರೆ HCF ಅನ್ನು ಕೊಟ್ಟಿದ್ದಾರೆ 12, LCM 72. ಎ ಅಂದರೆ ಎಕ್ಸ್, ಬಿ ಅಂದರೆ 60 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 12 ಇಂಟು 72. ಸಿಂಪ್ಲಿಫೈ ಮಾಡಿ ಇದನ್ನ 60ಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 60x ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 12ನ್ನ 72 ಜೊತೆ ಗುಣಾಕಾರ ಮಾಡಿ 864 ಬರುತ್ತೆ. 864 ಉತ್ತರ ಬರುತ್ತೆ. ಇವಾಗ ನೆಕ್ಸ್ಟ್ ಏನ್ ಮಾಡಬೇಕು ನೋಡಿ, ಮೈನಸ್ ಎಕ್ಸ್ ಸ್ಕ್ವೇರ್ ಹಾಗೆ ಇರ್ತದೆ, ಪ್ಲಸ್ 60x ಇದನ್ನ ಲೆಫ್ಟ್ ಸೈಡ್ ತಗೊಳ್ಳಿ, ಮೈನಸ್ 864 ಇಸ್ ಈಕ್ವಲ್ ಟು 0. ನಮಗೆ ಫಸ್ಟ್ ಮೈನಸ್ ಬೇಡ, ಹಾಗಾಗಿ -1 ಇಂದ ಮಲ್ಟಿಪ್ಲೈ ಮಾಡ್ಕೋತೀನಿ. -1 ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 60x ಪ್ಲಸ್ 864 ಇಸ್ ಈಕ್ವಲ್ ಟು 0. ಇಷ್ಟು ಉತ್ತರ ಬರುತ್ತೆ. ನೆಕ್ಸ್ಟ್ ನೀವು ಇದನ್ನ ಯಾವ ಮೆಥಡ್ ಇಂದ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಸಾಲ್ವ್ ಮಾಡಿ ಎಕ್ಸ್ ನ ಬೆಲೆಗಳನ್ನು ನೀವು ಕಂಡುಹಿಡ್ಕೋಬೇಕು. ನಾನು ಇಲ್ಲಿ ಸಿಂಪಲ್ ಆಗಿ ಇದನ್ನ ನಾರ್ಮಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದ್ರೆ ನಿಮಗೆ ನೋಡಿ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 60ನ್ನ -36x ಮೈನಸ್ 24x ಪ್ಲಸ್ 864 ಇಸ್ ಈಕ್ವಲ್ ಟು 0 ಅಂತ ಬರ್ಕೋತೀವಿ. ಸರಿನಾ? ಇಲ್ಲಿ ಎಕ್ಸ್ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಎಕ್ಸ್ ಮೈನಸ್ 36 ಮೈನಸ್ 24ನ್ನ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 24 ಎಕ್ಸ್ ಮೈನಸ್ 36, ಇಲ್ಲೂ ಕೂಡ 36 ಇಸ್ ಈಕ್ವಲ್ ಟು 0 ಬರುತ್ತೆ. ನೋಡಿ, ಎಕ್ಸ್ ಸ್ಕ್ವೇರ್ ಇಂದ ಎಕ್ಸ್ ಕಾಮನ್ ತೆಗೆದು ಎಕ್ಸ್ ಉಳ್ಕೊತು, 36 ಇಂಟು ಎಕ್ಸ್ ಅಲ್ಲಿ ಎಕ್ಸ್ ಕಾಮನ್ ತೆಗೆದೆ ಎಕ್ಸ್ ಮೈನಸ್ 36 ಉಳ್ಕೊತು. ಇಲ್ಲೇನು ಮಾಡಿದ್ದೀನಿ, 24ನ್ನ ಕಾಮನ್ ತೆಗೆದಿದ್ದೀನಿ, 864 ಇದೆ. 864ನ್ನ 24 ಸಲ ಆಚೆ ತೆಗೆದ್ಬಿಟ್ರೆ 24 ಆಚೆ ತೆಗೆದ್ರೆ 36 ಉಳ್ಕೊಡುತ್ತೆ ಇಲ್ಲಿ. ಇವಾಗ ನೋಡಿ, ಎಕ್ಸ್ ಮೈನಸ್ 36 ಎಕ್ಸ್ ಮೈನಸ್ 36 ಕಾಮನ್ ಇದೆ ಎರಡರಲ್ಲೂ. ಎಕ್ಸ್ ಮೈನಸ್ 36ನ್ನ ಆಚೆ ತೆಗೆದ್ರೆ ನಿಮಗೆ ಎಕ್ಸ್ ಮೈನಸ್ 24 ಉಳ್ಕೊಡುತ್ತೆ ಇಸ್ ಈಕ್ವಲ್ ಟು 0. ಅಂದರೆ ಎಕ್ಸ್ ನ ಬೆಲೆ 36 ಆದರೂ ಆಗಿರುತ್ತೆ ಅಥವಾ ಎಕ್ಸ್ ನ ಬೆಲೆ 24 ಆದರೂ ಆಗಿರುತ್ತೆ. ಯಾವುದನ್ನಾದ್ರೂ ಕನ್ಸಿಡರ್ ಮಾಡ್ಬೋದು. ಈಗ ಎಕ್ಸ್ ಅಂದರೆ ಎ ನ 36 ಅನ್ಕೊಂಡ್ರೆ ಬಿ ಸಬ್ಸ್ಟಿಟ್ಯೂಟ್ ಮಾಡಿ ಉತ್ತರವನ್ನು ಕಂಡಿಡ್ಕೊಳ್ಳಿ, ಅಥವಾ ಎ ನ 24 ಅನ್ಕೊಂಡ್ರೆ ಬಿ ಎಕ್ಸ್ ನ ಅದಕ್ಕೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ ಉತ್ತರವನ್ನು ಕಂಡುಹಿಡ್ಕೋಬಹುದು. ನಾನು ಹೇಳಿ ಸಿಂಪಲ್ ಆಗಿ ನಿಮಗೆ ಕನ್ಫ್ಯೂಸ್ ಆಗದೆ ಇರಲಿ ಅಂತ ಸರಳವಾಗಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ನಾನು ಮೊದಲು ಕನ್ಸಿಡರ್ ಮಾಡ್ಕೋತೀನಿ ಎಕ್ಸ್, ಎ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಎ ಇಸ್ ಈಕ್ವಲ್ ಟು ನನಗೇನು ಬೆಲೆ ಬರುತ್ತೆ, ಎ ಇಸ್ ಈಕ್ವಲ್ ಟು 36. ಎರಡರಲ್ಲಿ ಯಾವ್ದು ತಗೊಂಡ್ರೆ ಆಗುತ್ತೆ, ಬಿ ಇಸ್ ಈಕ್ವಲ್ ಟು 60 ಮೈನಸ್ 36 ವಿಚ್ ಇಸ್ 24. ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕಾದಾಗ ನಾನು ನಿಮಗೆ ಒಂದು ಕರೆಕ್ಷನ್ ಮಾಡಬೇಕು, ತಪ್ಪು ಮಾಹಿತಿ ಇದೆ ಇದು. ಅವ್ರು ಕೇಳಿರೋದು ಫೈಂಡ್ ದ ಸಮ್ ಆಫ್ ರೆಸಿಪ್ರೋಕಲ್ಸ್ ಆಫ್ ದಿಸ್ ನಂಬರ್ಸ್ ಅಂತ ಕೇಳಿದ್ದಾರೆ. ಇದು 1/a ಪ್ಲಸ್ 1/b ಆಗುತ್ತೆ. ಯಾಕೆಂದ್ರೆ ಅದು ಸಮ್ ಆಫ್ ದ ನಂಬರ್ಸ್ ಅಂತ ಕೇಳಿಲ್ಲ, ಸಮ್ ಆಫ್ ರೆಸಿಪ್ರೋಕಲ್ಸ್ ಆಫ್ ದಿಸ್ ನಂಬರ್ಸ್ ಇಂಡಿವಿಜುವಲ್ ಆಗಿ ತಗೋಬೇಕು. ಸೊ
1 ಡಿವೈಡ್ ಬೈ ಎ ಪ್ಲಸ್ ಬಿ ಮಾಡೋಕ್ಕಾಗಲ್ಲ, 1 ಬೈ ಎ ಪ್ಲಸ್ 1 ಬೈ ಬಿ ಮಾಡಬೇಕು. ಸೊ ಎ ಮತ್ತು ಬಿ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. 1 ಬೈ ಎ ಅಂದರೆ 1/36 ಪ್ಲಸ್ 1 ಬೈ ಬಿ ಅಂದರೆ 1/24. 36 ಮತ್ತು 24ರ LCM ಅನ್ನು ತಗೊಂಡ್ರೆ 72 ಬರ್ತದೆ. ಸೊ 24ನ ನೀವು 36ರಿಂದ ಡಿವೈಡ್ ಮಾಡಿದ್ರೆ 2 ಬರ್ತದೆ, 24ನ ಡಿವೈಡ್ ಮಾಡಿದ್ರೆ 3 ಬರ್ತದೆ, 72. ಸೊ 5 ಡಿವೈಡೆಡ್ ಬೈ 72 ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರವಾಗಿರ್ತದೆ. ಆಪ್ಷನ್ಗಳಲ್ಲಿ ಎರಡನೇ ಆಪ್ಷನ್ ಇದೆ 5/72. ಮತ್ತೊಮ್ಮೆ ನಿಮಗೆ ಸರಳವಾಗಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಎರಡು ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾರೆ. ಆ ಎರಡು ಸಂಖ್ಯೆಗಳು ಎ ಮತ್ತು ಬಿ ಆಗಿರಲಿ ಅಂತ ಅನ್ಕೋತೀನಿ. ಎ ಪ್ಲಸ್ ಬಿ 60 ಆಯಿತು. ಆ ಸಂಖ್ಯೆಗಳ HCF ಕೊಟ್ಟಿದ್ದಾರೆ, LCM ಕೊಟ್ಟಿದ್ದಾರೆ. ಅವ್ರೇನು ಕೇಳಿದ್ದಾರೆ, ಸಮ್ ಆಫ್ ರೆಸಿಪ್ರೋಕಲ್ ಆಫ್ ದೀಸ್ ನಂಬರ್ಸ್ ಅಂದರೆ 1 ಬೈ ಎ ಪ್ಲಸ್ 1 ಬೈ ಬಿ ಕಂಡಿಡಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ನಾನೇನು ಮಾಡಿದೆ, ಫಾರ್ಮುಲಾ ನನಗೆ ಗೊತ್ತಿದೆ, ಪ್ರಾಡಕ್ಟ್ ಆಫ್ ಎ ಬಿ ಇಸ್ ಈಕ್ವಲ್ ಟು HCF ಇಂಟು LCM ಅಂತ ಗೊತ್ತಿದ್ದು. ಎ ಮತ್ತು ಬಿನ ನಾನೇನು ಮಾಡಿದೆ, ಎನ ಎಕ್ಸ್ ಅಂತ ಕನ್ಸಿಡರ್ ಮಾಡಿದೆ. ಸೊ ಬಿ 60 ಮೈನಸ್ ಎಕ್ಸ್ ಆಯಿತು. 60 ಮೈನಸ್ ಎಕ್ಸ್ ಬಂತು ಅಂತ ಗೊತ್ತಿದೆ ಅಲ್ವಾ. ಎರಡು ಸಂಖ್ಯೆಗಳ ಮೊತ್ತ 60, ಎನ ಎಕ್ಸ್ ಅನ್ಕೊಂಡ್ರೆ ಬಿ 60 ಮೈನಸ್ ಎಕ್ಸ್ ಆಯಿತು. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ, ಎಕ್ಸ್ನ ಬೆಲೆಯನ್ನು ಕಂಡುಹಿಡ್ಕೊಂಡೆ. ಎಕ್ಸ್ನ ಬೆಲೆ 36 ಮತ್ತು 24 ಬಂತು. ಯಾವ ಬೆಲೆಯನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೂ ನಡೆಯುತ್ತೆ. ನಾನು 36ನ ಕನ್ಸಿಡರ್ ಮಾಡಿದ್ದೀನಿ. 36ನ ಕನ್ಸಿಡರ್ ಮಾಡಿದರೆ ನಿಮಗೆ ಬಿ 24 ಬಂತು. ಅದರ ರೆಸಿಪ್ರೋಕಲ್ಗಳು, ಅದರ ರೆಸಿಪ್ರೋಕಲ್ನ ತೆಗೆದು ಸಮ್ ಮಾಡಬೇಕು ಅಂತ ಹೇಳಿದರು. 1/36 ಪ್ಲಸ್ 1/24 ಮಾಡಿದೆ. ಉತ್ತರ ನಿಮಗೆ ಕರೆಕ್ಟ್ ಆಗಿದೆ. ಸೊ 5 ಡಿವೈಡೆಡ್ ಬೈ 72 ಸರಿಯಾದಂಥ ಉತ್ತರ. ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ಗೆ ಸಂಬಂಧಪಟ್ಟರಂಗೆ ಮುಂದಿನ ಪ್ರಶ್ನೆನ ಕೇಳಿದ್ದಾರೆ. ಸ್ಟೇಟ್ಮೆಂಟ್ಸ್ ಏನಿದೆ, ಸಮ್ ಬನಾನಾಸ್ ಆರ್ ಮ್ಯಾಂಗೋಸ್, ಸಮ್ ಮ್ಯಾಂಗೋಸ್ ಆರ್ ಕ್ಯಾಟ್ಸ್. ಕನ್ಕ್ಲೂಷನ್ ಅಂದರೆ ಮೊದಲನೇದು ಸ್ಟೇಟ್ಮೆಂಟ್ಸ್ಗಳು, ಎರಡನೇದು ಕನ್ಕ್ಲೂಷನ್ಸ್, ತೀರ್ಮಾನಗಳು. ಸ್ಟೇಟ್ಮೆಂಟ್ಸ್ಗಳನ್ನು ಓದ್ಕೊಂಡು ತೀರ್ಮಾನಗಳನ್ನು ಕೊಟ್ಟಿದ್ದಾರೆ, ಅದು ಸರಿಯೋ ಇಲ್ವೋ ಅಂತ ನೀವು ಗುರುತಿಸಬೇಕು. ಇವೆರಡು ಸ್ಟೇಟ್ಮೆಂಟ್ಸ್. ಸಮ್ ಬನಾನಾಸ್ ಆರ್ ಮ್ಯಾಂಗೋಸ್, ಕೆಲವು ಬನಾನಾಗಳು ಮ್ಯಾಂಗೋಸ್ ಆಗಿವೆ. ಸಮ್ ಮ್ಯಾಂಗೋಸ್ ಆರ್ ಕ್ಯಾಟ್ಸ್, ಕೆಲವು ಮ್ಯಾಂಗೋಗಳು ಕ್ಯಾಟ್ಸ್ ಆಗಿವೆ. ಹಾಗಿದ್ರೆ ಈ ಎರಡು ಸ್ಟೇಟ್ಮೆಂಟಿಂದ ಏನು ಕನ್ಕ್ಲೂಷನ್ ಬರ್ಬೋದು ಅಂತ ಅವ್ರು ಕೇಳಿರೋದು, ಅದಕ್ಕೂ ಕೊಟ್ಟಿದ್ದಾರೆ. ಅದನ್ನು ನೀವು ಸರಿಯೋ ತಪ್ಪು ಅಂತ ಗುರುತಿಸ್ಬೇಕು. ಆಲ್ ಕ್ಯಾಟ್ಸ್ ಆರ್ ಬನಾನಾಸ್ ಅನ್ನೋದು ಮೊದಲನೇ ಸ್ಟೇಟ್ಮೆಂಟು. ಸಮ್ ಬನಾನಾಸ್ ಆರ್, ಇದು ಬನಾನಾ ಅನ್ಕೊಳ್ಳಿ. ಸಮ್ ಬನಾನಾಸ್ ಆರ್ ಮ್ಯಾಂಗೋಸ್ ಅಂತ ಹೇಳಿದ್ದಾರೆ. ಇದು ಮ್ಯಾಂಗೋಸ್. ಕೆಲವು ಬನಾನಾ ಮ್ಯಾಂಗೋ ಆಗಿದೆ. ಸೊ ಈ ಪೋರ್ಷನ್ ಮ್ಯಾಂಗೋ ಆಗಿದೆ ಅಂತ ಅನ್ಕೊಳ್ಳೋಣ. ಅಂದರೆ ಈ ಬನಾನಾದ ಕೆಲವು ಪೋರ್ಷನ್ ಮ್ಯಾಂಗೋ ಆಗಿದೆ. ಸಮ್ ಮ್ಯಾಂಗೋಸ್ ಆರ್ ಕ್ಯಾಟ್ಸ್. ಸೊ ಇದು ಕ್ಯಾಟ್ಸ್ ಅಂತ ಅನ್ಕೊಂಡ್ರೆ ಈ ಪೋರ್ಷನ್ನು ಕ್ಯಾಟ್ಸ್ ಆಗಿದೆ. ಅವ್ರು ಹೇಳಿರೋ ಲೆಕ್ಕ. ಇದು ಬನಾನಾ, ಇದು ಮ್ಯಾಂಗೋ, ಇದು ಕ್ಯಾಟ್ಸ್. ಒಂದು ಸಣ್ಣ ಉದಾಹರಣೆ, ಸಮ್ ಬನಾನಾಸ್ ಆರ್ ಮ್ಯಾಂಗೋಸ್ ಅಂತ ಹೇಳಿದ್ದಾರೆ. ಈ ಪೋರ್ಷನ್ ಬನಾನಾಸ್ ಆರ್ ಮ್ಯಾಂಗೋಸ್. ಸಮ್ ಮ್ಯಾಂಗೋಸ್ ಆರ್ ಕ್ಯಾಟ್ಸ್ ಅಂತ ಇದ್ದಾರೆ. ಇಷ್ಟು ಕೊಟ್ಟಿದ್ದಾರೆ ಅವರು. ಇವಾಗ ಆಲ್ ಕ್ಯಾಟ್ಸ್ ಆರ್ ಬನಾನಾಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕ್ಯಾಟ್ಗಳು ಕೂಡ ಬನಾನಾಸ್ ಆಗ್ತವಾ ಅಂತ ಕೇಳ್ತಾ ಇದ್ದಾರೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಆಬ್ವಿಯಸ್ಲಿ ನೀವು ಪ್ರಶ್ನೆ ನೋಡ್ತಿದ್ದಂಗೆ ಅರ್ಥ ಆಗುತ್ತೆ. ಈ ಪ್ರಶ್ನೆ ಸ್ವಲ್ಪ ಸಮಯ ತೆಗೆದುಕೊಂಡು ನೀವು ಉತ್ತರವನ್ನು ಕೊಡೋ ಪ್ರಯತ್ನ ಮಾಡಬೇಕು. ಲಾಜಿಕಲಿ ಯೋಚನೆ ಮಾಡಬೇಕಾಗುತ್ತೆ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾದ್ರೆ. ಸೊ ಆಬ್ವಿಯಸ್ಲಿ ನಿಮ್ಗೆ ಕಾಣ್ತಾ ಇದೆ, ಬನಾನಾಸ್ಗೂ ಮತ್ತು ಕ್ಯಾಟ್ಸ್ಗೂ ಅವ್ರೇನು ಹೇಳ್ತಿದ್ದಾರೆ, ಆಲ್ ಕ್ಯಾಟ್ಸ್ ಆರ್ ಬನಾನಾಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕ್ಯಾಟ್ಗಳು ಬನಾನಾಸ್ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಅದು ಸಾಧ್ಯ ಇಲ್ಲ. ಹಾಗಾಗಿ ಮೊದಲನೇ ಹೇಳಿಕೆ ಏನಿದೆ ಅದು ಒಪ್ಪುವಂಥದ್ದಲ್ಲ. ಎರಡನೇ ಹೇಳಿಕೆಗಳು, ಸಮ್ ಕ್ಯಾಟ್ಸ್ ಆರ್ ಮ್ಯಾಂಗೋಸ್, ಕೆಲವು ಕ್ಯಾಟ್ಗಳು ಮ್ಯಾಂಗೋ ಆಗ್ತವೆ, ಆಗುತ್ತೆ. ಯಾಕಂದರೆ ಕೆಲವು ಮ್ಯಾಂಗೋಗಳು ಕ್ಯಾಟ್ ಆಗ್ತವೆ ಅಂತ ಇಲ್ಲಿ ಪೋರ್ಷನ್ನ ಕವರ್ ಮಾಡಿದ್ದೀನಿ. ಸಮ್ ಅಂತ ಅವರು ರಿವರ್ಸ್ ಕೊಟ್ಟಿದ್ದಾರೆ. ಸಮ್ ಅಂತ ಕೊಟ್ಟಿದ್ದಾರೆ, ಆಲ್ ಅಂತ ಕೊಟ್ಟಿಲ್ಲ. ಆಲ್ ಅಂತ ಕೊಟ್ಟರೆ ಖಂಡಿತ ಆಗಲ್ಲ, ಮೇಲ್ಗಡೆ ಕೊಟ್ಟರಲ್ಲ ಹಂಗೆ. ಆಲ್ ಅಂತ ಕೊಟ್ಟರೆ ಸಾಧ್ಯನೇ ಇಲ್ಲ. ಸಮ್ ಕ್ಯಾಟ್ಸ್ ಆರ್ ಮ್ಯಾಂಗೋಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಒಂದು ಕರೆಕ್ಟ್ ಆಗುತ್ತೆ. ಕೊಟ್ಟರ ಆಪ್ಷನ್ಗಳಲ್ಲಿ ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್, ಆಪ್ಷನ್ ಸಿ. ಎರಡನೇ ತೀರ್ಮಾನ ಮಾತ್ರ ಸರಿಯಾಗಿದೆ. ಮೊದಲನೇ ತೀರ್ಮಾನ ಮೇಲೆ ಕೊಟ್ಟಿರೋ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿದೆ. 12% ಆಫ್ 1200 ಪ್ಲಸ್ ಯಾವ ಸಂಖ್ಯೆ ಇಸ್ ಈಕ್ವಲ್ ಟು 18% ಆಫ್ 5400. ಸಿಂಪಲ್ ಇದೆ. 12%, 1200ರ 12%ನ ಜೊತೆ ಯಾವ ಸಂಖ್ಯೆಯನ್ನು ಕೂಡಿದ್ರೆ 18%, 5400 ರೂಪಾಯಿನ 18% ಬರುತ್ತೆ ಅಂತ ಕೇಳಿದ್ದಾರೆ. ಪರ್ಸೆಂಟೇಜ್ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಆನ್ಸರ್ ಮಾಡಿ. 12/100 ಇಂಟು 1200. ನಾನು ಕ್ವಶನ್ ಮಾರ್ಕನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದೀನಿ, ಅನ್ನೋನ್ ನಂಬರ್ ಅಂತ. 18/100 ಇಂಟು 5400. 2 0 2 0 ಇಲ್ಲಿ ಕ್ಯಾನ್ಸಲ್ ಆಯಿತು. ಇಲ್ಲೂ 2 0 2 0 ಕ್ಯಾನ್ಸಲ್ ಆಯಿತು. 12 ಇಂಟು 12 144 ಪ್ಲಸ್ ಎಕ್ಸ್. ಎಕ್ಸ್ ಅಂದರೆ ಅನ್ನೋನ್ ನಂಬರು ಕಂಡುಹಿಡಿಬೇಕಾಗಿರೋದು. ನೆಕ್ಸ್ಟು 18 ಇಂಟು 54. ಇಷ್ಟು ಬಂದಿರತಕ್ಕಂಥದ್ದು. 18 ಇಂಟು 54ನ್ನು ನೀವು ಮಾಡಿದ್ರೆ 972 ಬರ್ತದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 972ರಲ್ಲಿ 144ನ್ನು ಕಳೆದ್ಬಿಡಿ.
828 ಉತ್ತರ ಬರ್ತದೆ. ಸೊ ಸರಿಯಾದಂಥ ಉತ್ತರ 828. ಅಂದರೆ ಈ ಜಾಗದಲ್ಲಿ ಕ್ವಶನ್ ಮಾರ್ಕಲ್ಲಿ 828 ಇದ್ರೆ ಈ ಇಕ್ವೇಶನ್ ಸರಿಯಾಗುತ್ತೆ. 12% ಆಫ್ 1200ಕ್ಕೆ 828ನ್ನ ಕೂಡಿದ್ರೆ 18% ಆಫ್ 5400 ಆಗುತ್ತೆ. ಮುಂದಿನ ಸಮಸ್ಯೆ ಹೋಗೋಣ. ಮೋಹನ್ ಇಸ್ ಸ್ಟ್ಯಾಂಡಿಂಗ್ ಹ್ಯಾವಿಂಗ್ ಎ ಫೇಸ್ ಇನ್ ದ ಈಸ್ಟ್ ಡೈರೆಕ್ಷನ್. ಸೊ ನಿಮಗೆ ಡೈರೆಕ್ಷನ್ಗಳ ಬಗ್ಗೆ ಗೊತ್ತಿದ್ರೆ ಫಸ್ಟು ಸಣ್ಣದಾಗಿ ಒಂಚೂರು ಮಾಹಿತಿ ಕೊಟ್ಬಿಡ್ತೀನಿ. ಒಂದು ಗೊತ್ತೇ ಇಲ್ಲ ಅಂತ ಹೇಳಿದ್ರೆ, ಏನು ಗೊತ್ತೇ ಇಲ್ಲ ಡೈರೆಕ್ಷನ್ಸ್ ಬಗ್ಗೆ ಅಂದರೆ, ಸೊ ಈ ರೀತಿ ಅನ್ಕೊಳ್ಳೋಣ. ಇದು ಪೂರ್ವ ದಿಕ್ಕು, ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ, ಇದು ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಇದನ್ನು ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ನೀವು ನೋಡಿ, ಇಷ್ಟು ಬರ್ಕೊಬಿಟ್ರೆ ಸಾಕು, ಸುಲಭವಾಗಿ ನೆನಪಿರುತ್ತೆ. ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ, ಆಗ್ನೇಯ ನೈಋತ್ಯ, ವಾಯುವ್ಯ ಈಶಾನ್ಯ. ಆನೆ ವಾಯಿ ಅನ್ನೋ ಒಂದು ಫಾರ್ಮಲ್ಲಿ ನೆನ್ಪಿಟ್ಕೊಳ್ಳಿ. ನೋಡಿ, ಈ ಕಡೆ ಪಾಕಿಸ್ತಾನ ಬರುತ್ತೆ, ವಾಯುವ್ಯ ರಾಷ್ಟ್ರ. ಈ ಕಡೆ ಈಶಾನ್ಯ ರಾಜ್ಯಗಳು ಅಂತ ಹೇಳ್ತೀವಿ, ನಮ್ಮ ರಾಜ್ಯಗಳಾದಂಥ ಅರುಣಾಚಲ ಪ್ರದೇಶ, ಸಿಕ್ಕಿಂ ಅವೆಲ್ಲ ಬರ್ತವೆ. ಮತ್ತು ಚೀನಾ ಅವೆಲ್ಲ ಈ ಕಡೆ ಬರ್ತವೆ. ದಕ್ಷಿಣ ಭಾರತ ನಾವಿರ್ತಕ್ಕಂಥ ಸ್ಥಳ ಇಲ್ಲಿ ಬರ್ತದೆ. ಉತ್ತರ ಕಾಶ್ಮೀರ. ಓಕೆನಾ? ಇಷ್ಟು. ಸೊ ಈ ಚಿತ್ರದಲ್ಲೇನೆ ನಾನು ಒಂಚೂರು ಪ್ರೆಸೆಂಟೇಷನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಮೋಹನ್ ಅನ್ನೋ ವ್ಯಕ್ತಿ ಪೂರ್ವ ದಿಕ್ಕಿಗೆ ಮುಖ ಮಾಡ್ಕೊಂಡಿದ್ದಾನೆ. ಪೂರ್ವ ದಿಕ್ಕು ಯಾವುದು? ಈ ಕಡೆ. ಮೋಹನ್ ಅನ್ನೋ ವ್ಯಕ್ತಿ ಇಲ್ಲಿ ನಿಂತಿದ್ದಾನೆ, ಅವನು ಪೂರ್ವ ದಿಕ್ಕಿಗೆ ಮುಖ ಮಾಡಿದ್ದಾನೆ. ಸರಿನಾ? ವ್ಯಕ್ತಿ ಹೀಗೆ ನಿಂತಾಗ, ಈ ಡೈರೆಕ್ಷನ್ ಅಲ್ಲಿ ವ್ಯಕ್ತಿ ನಿಂತಾಗ, ಇದು ಆತನ ಬಲಭಾಗ, ರೈಟ್ ಸೈಡ್. ಇದು ಆತನ ಎಡಭಾಗ, ಲೆಫ್ಟ್ ಸೈಡ್. ಸರಿನಾ? ನೋಡಿ, ವ್ಯಕ್ತಿ ಹೀಗೆ ನೇರವಾಗಿ ನಿಂತ್ಕೊಂಡಾಗ, ಅಂದ್ರೆ ಉತ್ತರ ದಿಕ್ಕಿಗೆ ನಿಂತ್ಕೊಂಡಾಗ, ಇದು ಆತನ ಬಲಭಾಗ, ಇದು ಆತನ ಎಡಭಾಗ. ಆರೋ ಯಾವ ಕಡೆ ಇರ್ತದೋ ಆರೋನ ಬಲಭಾಗ ಮನುಷ್ಯ ಇಲ್ಲಿ ನಿಂತಿದ್ದಾನೆ ಅಂತ ನಾವು ಅನ್ಕೋಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಈ ಸೈಡ್ ಏನಿರ್ತದೆ ಅದು ಬಲಭಾಗ ಇರ್ತದೆ, ಇದು ಎಡಭಾಗ ಇರ್ತದೆ. ಸೊ ಇಲ್ಲಿ ಏನ್ ಕೇಳಿದ್ದಾರೆ ಅವರು ಅನ್ನೋದನ್ನ ಒಂದ್ಸತಿ ನಾವು ನೋಡೋಣ. ಇವಾಗ ಮೋಹನ್ ಅನ್ನೋ ವ್ಯಕ್ತಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ಪೂರ್ವ ದಿಕ್ಕಿಗೆ ಮೋಹನ್ ಅನ್ನೋ ವ್ಯಕ್ತಿ ಮುಖ ಮಾಡ್ಕೊಂಡು ನಿಂತಿದ್ದಾನೆ. ಹಿ ಟರ್ನ್ಸ್ 90 ಡಿಗ್ರಿ ಆಂಟಿ ಕ್ಲಾಕ್ ವೈಸ್. ಗಡಿಯಾರ ಯಾವ ಕಡೆ ಸುತ್ತುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಗಡಿಯಾರ ಇದೆ, ಈ ಕಡೆ ಸುತ್ತುತ್ತೆ. ಇದನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರೀತಾರೆ. ಗಡಿಯಾರ ಈ ತರ ಸುತ್ತಿದ್ರೆ ಅದನ್ನ ಕ್ಲಾಕ್ ವೈಸ್, ಈ ತರ ನಾವೇನು ಸುತ್ತಿದ್ರೆ ಅದನ್ನ ಆಂಟಿ ಕ್ಲಾಕ್ ವೈಸ್ ಅಂತ ಕರೀತಾರೆ. ಅವರು ಇಲ್ಲಿ ಕೇಳಿರೋದು 90 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿದ್ದಾರೆ. 90 ಡಿಗ್ರೀಸ್ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಂಗೆ ಥಿಯರಮ್ಗಳೆಲ್ಲ ನೋಡಿರ್ತೀರಾ, ಪೈಥಾಗೋರಸ್ ಥಿಯರಮ್ಗಳೆಲ್ಲ. ಪ್ಲೇನ್ ಇದ್ರೆ ಇದು 45 ಡಿಗ್ರಿ, ಇದು 90 ಡಿಗ್ರಿ, ಇದು 135 ಡಿಗ್ರಿ, ಇದು 180 ಡಿಗ್ರಿ. ಅಂದರೆ ಸ್ಟ್ರೈಟ್ ಹಿಂಗೆ ಇದ್ಬಿಟ್ರೆ 180 ಡಿಗ್ರಿ ಅಂತ. ಇಲ್ಲಿಂದ ಒಂದು ಸ್ವಲ್ಪ ಹಿಂಗೆ ಹೋದ್ರೆ 45 ಡಿಗ್ರಿ. ನೇರವಾಗಿದ್ರೆ ಲಂಬವಾಗಿದ್ರೆ 90 ಡಿಗ್ರಿ. ಹೀಗಿರಬೇಕು ಲಂಬ ಅಂದರೆ. ಸೊ ಅವ್ರು ಹೇಳ್ತಿರೋದೇನು, ವ್ಯಕ್ತಿ ಇಲ್ಲಿದ್ದಾನೆ, ಪೂರ್ವ ದಿಕ್ಕಿಗೆ ನೋಡ್ಕೋತಾ ಇದ್ದಾನೆ, ಸ್ಟ್ರೈಟ್ ಹಿಂಗೆ ಹೋಗ್ತಾನೆ. ಈಗ ಯಾವ ಕಡೆ ಹೋಗ್ತಾನೆ? ಆಂಟಿ ಕ್ಲಾಕ್ ವೈಸ್, ಈ ಕಡೆಯಿಂದ ಹಿಂಗೆ ಹೋಗ್ತಾ ಇದ್ದಾನೆ. ಆಂಟಿ ಕ್ಲಾಕ್ ವೈಸ್ ಅಂದರೆ ಗಡಿಯಾರದ ವಿರುದ್ಧ ದಿಕ್ಕು. ಗಡಿಯಾರ ಯಾವ ಕಡೆ ಚಲಿಸುತ್ತೋ ಅದರ ವಿರುದ್ಧ ದಿಕ್ಕು. ಅವನು ಈಗ ಚಲಿಸಿ 90 ಡಿಗ್ರಿ ಟರ್ನ್ ಆಗ್ತಾನೆ. 90 ಡಿಗ್ರಿ ಅಂದರೆ ಈ ಥರ. ಸರಿನಾ? ಇವಾಗ ಅವನು ಯಾವ ಕಡೆ ಮುಖ ಮಾಡ್ಕೊಂಡಿದ್ದಾನೆ? ಉತ್ತರ ದಿಕ್ಕಿಗೆ ಮುಖ ಮಾಡ್ಕೊಂಡಿದ್ದಾನೆ. ಪೂರ್ವದಲ್ಲಿದ್ದಂಥ ಮೋಹನ್ನು 90 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ತಿರುಗಿ ಉತ್ತರ ದಿಕ್ಕಿಗೆ ಮುಖ ಮಾಡ್ಕೊಂಡಿದ್ದಾನೆ. ಅಷ್ಟಕ್ಕೆ ಮುಗಿಲಿಲ್ಲ. ಈ ಟರ್ನ್ಸ್ 45 ಡಿಗ್ರಿ ಕ್ಲಾಕ್ ವೈಸ್ ಡೈರೆಕ್ಷನ್. ಈ ಥರ ನಿಂತ್ಕೊಂಡವನು ಮತ್ತೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ, ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ವಾಪಸ್ಸು ಮೊದಲು ಹಿಂಗೋದ, ಇವಾಗ ಈ ತರ ಬರ್ತಾ ಇದ್ದಾನೆ. ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ 45 ಡಿಗ್ರಿ ಬರ್ತಾನೆ. ಇಲ್ಲಿಗೆ 45 ಡಿಗ್ರಿ ಇಲ್ಲಿದ್ದಾನೆ. ಈಗ ಅವನು ಯಾವ ದಿಕ್ಕಲ್ಲಿ ಇದ್ದಾನೆ ಅಂತ. ಸೊ ಚಿತ್ರದಲ್ಲಿ ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ಚಿತ್ರದಲ್ಲಿ ಸುಲಭವಾಗಿ ಅರ್ಥ ಆಗಿದೆ. ಯಾಕಂದ್ರೆ ನಾನು ಈ ಪಾಯಿಂಟ್ ಅನ್ನು ಇಟ್ಕೊಂಡು ಮೋಹನ್ ಅಂತ ಅನ್ಕೊಂಡ್ರೆ ಇದು ಪೂರ್ವ ದಿಕ್ಕಾದ್ರೆ 90 ಡಿಗ್ರಿ ಅಂದ್ರೆ ಇದು ಈ ಕಡೆ ತಿರುಗಿದ. ಮೊದಲು ಇಲ್ಲಿಂದ ಹಿಂಗೋದ, ನೆಕ್ಸ್ಟ್ ಇಲ್ಲಿಗೆ ಬಂದ. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಅವನು ಈಶಾನ್ಯ ದಿಕ್ಕಲ್ಲಿದ್ದಾನೆ. ನಾರ್ತ್ ಈಸ್ಟ್. ನಿಮಗೆ ಕನ್ನಡ ಆಪ್ಷನ್ ಇರುತ್ತದೆ ಈಶಾನ್ಯ ದಿಕ್ಕು ಅಂತ. ನಾರ್ತ್ ಈಸ್ಟ್. ನಾರ್ತ್ ಈಸ್ಟ್ ಅಂತ ಯಾಕೆ ಹೇಳ್ತಾರೆ? ಇದು ನಾರ್ತ್ ಸೈಡು, ನಾರ್ತ್ನ ಈಸ್ಟ್ ಸೈಡ್ ಇದು, ಹಾಗಾಗಿ ನಾರ್ತ್ ಈಸ್ಟ್ ಅಂತ ಹೇಳ್ತೀವಿ. ಸರಿನಾ? ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಿಕ್ಕುಗಳ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಅದನ್ನ ಮೊದಲಿಂದ ನೋಡಿ. ದಿಕ್ಕುಗಳ ಬಗ್ಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ, ಪರೀಕ್ಷೆಗಳಲ್ಲಿ ನಿಮಗೆ ಪ್ರಶ್ನೆಗಳು ಕಂಪಲ್ಸರಿ ಇರುತ್ತೆ ದಿಕ್ಕುಗಳಿಂದ. If an angle of a triangle 2x degree, 3x minus 12 degree, 5x minus 18 degree, then find the largest angle.
ಮೂರು ಟ್ರಯಾಂಗಲ್ ಇದೆ. ಟ್ರಯಾಂಗಲ್ನ ಒಟ್ಟು ಮೊತ್ತ ನಿಮ್ಗೆ ಎಷ್ಟು ಅಂತ ಗೊತ್ತಿದೆ. ಎಕ್ಸು ವೈ ಝಡ್ ಅಂತ ಮೂರು ಆ್ಯಂಗಲ್ಸ್ ಇದ್ರೆ ಆ ಟ್ರಯಾಂಗಲ್ನ ಮೊತ್ತ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ನಿಮಗೆ ಗೊತ್ತಿದೆ. ಇವ್ರು ಕೊಟ್ಟಿರೋದನ್ನ ಡೈರೆಕ್ಟ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ, ನಿಮಗೆ ಉತ್ತರ ಸಿಗುತ್ತೆ. ಯಾವ ರೀತಿ ನೋಡಿ, 2x ಪ್ಲಸ್ 3x ಮೈನಸ್ 12 ಪ್ಲಸ್ 5x ಮೈನಸ್ 18 ಇಸ್ ಈಕ್ವಲ್ ಟು 180. 2x 3x 5x ಆಯಿತು, 5x ಪ್ಲಸ್ 5x 10x ಆಯಿತು, 12 18 30 ಆಯಿತು, ಬಟ್ ಮೈನಸ್ ಸೈನ್ ಇದೆ, ಇಸ್ ಈಕ್ವಲ್ ಟು 180. ಇದು ಡಿಗ್ರಿ. ಓಕೆನಾ? ಈಗ 10x ಹಾಗೆ ಇರ್ತದೆ, ಮೈನಸ್ 30, ಮೈನಸ್ 30ನ್ನ ರೈಟ್ ಸೈಡ್ ತಗೊಂಡ್ರೆ ಇಸ್ ಈಕ್ವಲ್ ಟು 180 ಪ್ಲಸ್ 30 ಆಯಿತು. 180 ಪ್ಲಸ್ 30 210 ಡಿಗ್ರಿ ಆಗುತ್ತೆ. ಸೊ 10x ಇಸ್ ಈಕ್ವಲ್ ಟು 210 ಆದರೆ x ಇಸ್ ಈಕ್ವಲ್ ಟು 210/10. 10 10 21 21 ಡಿಗ್ರಿ. ಬಟ್ ಇಷ್ಟಕ್ಕೆ ಸಮಸ್ಯೆ ಮುಗಿಲಿಲ್ಲ. ಅವ್ರು ಕೇಳಿರೋದು ಫೈಂಡ್ ದ ಲಾರ್ಜೆಸ್ಟ್ ಆಂಗಲ್ ಅಂತ ಕೇಳಿದ್ದಾರೆ. 2x ಅನ್ನೋದು ಲಾರ್ಜೆಸ್ಟ್ ಆಂಗಲ್ ಆಗಲ್ಲ, ಯಾಕಂದ್ರೆ ನಿಮಗೆ ಗೊತ್ತಿದೆ ಇಲ್ಲಿಗೆ 21 ಮಲ್ಟಿಪ್ಲೈ ಮಾಡಿದ್ರೆ 41 ಆಗುತ್ತೆ. 3x ಮೈನಸ್ 12 ಕೂಡ ಆಗಲ್ಲ. 5x ಮೈನಸ್ 18 ಲಾರ್ಜೆಸ್ಟ್ ಆಂಗಲ್. ಓಕೆನಾ? ಚೆಕ್ ಮಾಡಿ ನೋಡಿ. 5x ಮೈನಸ್ 18, ಎಕ್ಸ್ ಅಂದರೆ ಗೊತ್ತಿದೆ 21 ಮೈನಸ್ 18, 21 ಇಂಟು 5 ಮಾಡಿದ್ರೆ 105 ಬರ್ತದೆ. 105ರಲ್ಲಿ 18 ಹೋದರೆ 87 ಡಿಗ್ರಿ ಬರುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ಬೇಕಾದರೆ 3x ಮೈನಸ್ 12 ಮಾಡಿ ನೀವು ನೋಡ್ಬೋದು. 3 ಇಂಟು 21 ಮೈನಸ್ 12 ಎಷ್ಟಾಗುತ್ತೆ? 3 ಇಂಟು 21 63 ಆಗುತ್ತೆ. 63ರಲ್ಲಿ 12 ಹೋದರೆ 51 ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ 2x ಅಂತ ಗೊತ್ತಿದೆ. 2 ಇಂಟು 21 42. ಎಲ್ಲವನ್ನ ಕೂಡಿದ್ರೆ ನಿಮಗೆ 180 ಬರುತ್ತೆ. ನೋಡಿ, 51 87 42 ಮೂರನ್ನು ಕೂಡಿ 180 ಡಿಗ್ರಿ ಬರುತ್ತೆ. ಬರಲೇಬೇಕು, ಅದೊಂದು ಟ್ರಯಾಂಗಲ್. ಅವ್ರು ಕೇಳಿರೋದು ಲಾರ್ಜೆಸ್ಟ್ ಆ್ಯಂಗಲ್ ಕೇಳಿದ್ದಾರೆ. 51 ಲಾರ್ಜೆಸ್ಟ್ ಆಗಲ್ಲ, 87 ಮತ್ತು 42 51ರಲ್ಲಿ 87 ಲಾರ್ಜೆಸ್ಟ್ ಆಗಿರ್ತದೆ. ಸಮ್ಟೈಮ್ಸ್ ಎಕ್ಸಾಮಲ್ಲಿ ಏನು ಮಾಡ್ತಾರೆ, ಸ್ಮಾಲೆಸ್ಟ್ ಆ್ಯಂಗಲನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬಿಡ್ತಾರೆ. ಸ್ಮಾಲೆಸ್ಟ್ ಆ್ಯಂಗಲ್ ಅಂತ ಕೇಳಿದಾಗ ಆವಾಗ 42 ಡಿಗ್ರಿ ಇವನಲ್ಲಿ ಸ್ಮಾಲೆಸ್ಟ್ ಆ್ಯಂಗಲ್ ಆಗಿರ್ತದೆ. ಇಷ್ಟು ಕೂಡ ನಿಮಗೆ ಗೊತ್ತಿರಬೇಕು. 21:11 ಹಾಗಿದ್ರೆ 19 ಏನಾಗುತ್ತೆ? ಅನುಪಾತಗಳಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ 21:11 ನಡುವಿನ ಸಂಬಂಧ ಅರ್ಥ ಮಾಡ್ಕೊಂಡ್ರೆ 19:x ಏನು ಬರುತ್ತೆ ಅಂತ ಕಂಡುಹಿಡಿಬೋದು. ಸೊ ಯಾವ ರೀತಿ ಸಂಬಂಧ ಇದೆ ಅಂತ ನಾವು ನೋಡೋದಾದ್ರೆ, 11ನ್ನ ಡಬಲ್ ಮಾಡಿದರೆ 22 ಆಗುತ್ತೆ. 22ರಲ್ಲಿ 1ನ್ನ ಕಳೆದಿದ್ದಾರೆ 21 ಆಗುತ್ತೆ. ಹಾಗಿದ್ರೆ ಯಾವ ಸಂಖ್ಯೆನ ಡಬಲ್ ಮಾಡಿ 1ನ್ನ ಕಳೆದ್ರೆ 19 ಬರುತ್ತೆ ಅಂತ ನೀವು ಆಪ್ಷನ್ಗಳನ್ನು ಚೆಕ್ ಮಾಡ್ಬೋದು. ಆಬ್ವಿಯಸ್ಲಿ 10ನ್ನ ಚೆಕ್ ಮಾಡಿ, 10 2ಲಿ 20 ಆಗುತ್ತೆ. 20ರಲ್ಲಿ 1 ಕಳೆದ್ರೆ 19 ಬರುತ್ತೆ. ಬೇರೆ ಯಾವುದೇ ಸಂಖ್ಯೆನ ನೀವು ಆ ರೀತಿ ಮಾಡಿ ನೋಡಿ, ಇಲ್ಲಿ 19 ಬರೋದಿಲ್ಲ. ಹಾಗಾಗಿ ಆಪ್ಷನ್ 1 10 ಸರಿಯಾದಂಥ ಉತ್ತರ ಇದಕ್ಕೆ. ಇತಿಹಾಸದಲ್ಲಿ 30% ವಿದ್ಯಾರ್ಥಿಗಳು, ರಾಜಕೀಯದಲ್ಲಿ 45% ವಿದ್ಯಾರ್ಥಿಗಳು ಮತ್ತು ಎರಡೂ ವಿಷಯಗಳಿಂದ 25% ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಹಾಗಿದ್ರೆ ತರಗತಿಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಪ್ರಶ್ನೆ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ನಿಮಗೆ ಈ ಕುರಿತು ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿದೆ. ಸೊ ಮೊದಲನೇದು ಇತಿಹಾಸ. ಇತಿಹಾಸದಲ್ಲಿ 30% ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಇಲ್ಲಿ ಪಾಸ್ ಆಗಿರೋರೇ ಇಲ್ಲ, ಎಲ್ಲ ಫೇಲ್ ಆಗಿರೋರೆ. ಪಾಸ್ ಆಗಿರೋರನ್ನ ಕಂಡುಹಿಡಿಬೇಕು ನಾವು, ಆಯ್ತಾ? ರಾಜಕೀಯ, ಪೊಲಿಟಿಕ್ಸ್, ರಾಜಕೀಯದಲ್ಲಿ 45%. ಎರಡರಲ್ಲೂ ಫೇಲ್ ಆಗಿರೋರು, ಇತಿಹಾಸ ಪ್ಲಸ್ ರಾಜಕೀಯ ಎರಡರಲ್ಲೂ ಫೇಲ್ ಆಗಿರೋರ ಸಂಖ್ಯೆ ಎಷ್ಟು? 25%. ಹಾಗಿದ್ರೆ ಇದನ್ನ ಇಟ್ಕೊಂಡು ಇಂಡಿವಿಜುವಲ್ ಆಗಿ ಇತಿಹಾಸದಲ್ಲಿ ಮಾತ್ರ ಫೇಲ್ ಆಗಿರೋರ ಸಂಖ್ಯೆನ ಕಂಡುಹಿಡಿಬೋದಾ? ಈಗ ಇತಿಹಾಸದಲ್ಲಿ 30% ಅಂತ ಗೊತ್ತು, ಬಟ್ ಇಲ್ಲಿ ಮಿಕ್ಸ್ಚರ್ ಇದೆ ಟೋಟಲ್ ಆಗಿ ಅಲ್ವಾ? ಹಾಗಾಗಿ ಇತಿಹಾಸದಲ್ಲಿ ಮಾತ್ರ ಅನುತ್ತೀರ್ಣರಾದವರು, ಓನ್ಲಿ ಇತಿಹಾಸ, ಓನ್ಲಿ ಹಿಸ್ಟ್ರಿ ಕಂಡುಹಿಡಿಯೋದು ಸುಲಭ. 30% ಅಲ್ಲಿ ಎರಡೂ ಸಂಖ್ಯೆಗಳಲ್ಲಿ ಫೇಲ್ ಆಗಿರೋರು ಇದ್ದಾರೆ. 25% ಕಳೆದ್ಬಿಡಿ, 5%. ಸೊ ಒಟ್ಟಾರೆ ಇರತಕ್ಕಂಥ ಜನರಲ್ಲಿ ಇತಿಹಾಸದಲ್ಲೇನೆ 5% ಫೇಲ್ ಆಗಿದ್ದಾರೆ. ಇತಿಹಾಸ, ರಾಜಕೀಯ, ಒಟ್ಟಾರೆ ಈ ತರ ಕೊಟ್ಬಿಟ್ಟಿದ್ದಾರೆ. ಇತಿಹಾಸದಲ್ಲಿ ಮಾತ್ರ ಅಂತ ಕೊಟ್ಟಿಲ್ಲ. ಇತಿಹಾಸದಲ್ಲಿ ಮಾತ್ರ ಅನ್ನೋದು ನಾವು ಕಂಡು ಹಿಡ್ಕೊಂಡ್ವಿ 5%. ಹಾಗೆ ಓನ್ಲಿ ಇನ್ ಪೊಲಿಟಿಕ್ಸ್, ರಾಜಕೀಯದಲ್ಲಿ ಮಾತ್ರ ಎಷ್ಟು ಜನ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ, ರಾಜಕೀಯದಂದ್ರೆ ಪೊಲಿಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಜನ ಫೇಲ್ ಆಗಿದ್ದಾರೆ, 45% ಅಂತ ಕೊಟ್ಟಿದ್ದಾರೆ. ಎರಡರಲ್ಲೂ ಫೇಲ್ ಆಗಿರೋರು ನಮ್ಗೆ ಗೊತ್ತು 25%, 20%. ಸರಿನಾ? ಒಂದು ಚಿತ್ರ ಬರ್ಕೊಂಡ್ರೆ, ವೆನ್ನಕ್ಷೆ ಬರ್ಕೊಂಡ್ರೆ, ಇದನ್ನ ಇತಿಹಾಸ ಅನ್ಕೊಳ್ಳಿ, ಇದನ್ನ ರಾಜಕೀಯ ಅನ್ಕೊಳ್ಳಿ, ಒಟ್ಟಾರೆ ಸಂಖ್ಯೆ ಇದು.
ಸೊ ಇಲ್ಲಿ ಎರಡು ಫೇಲ್ ಆಗಿರೋರು 25%, ಇತಿಹಾಸದವರು 5% ಮತ್ತು ರಾಜಕೀಯದವರು 20%. ಟೋಟಲ್ ಎಷ್ಟಾಯಿತು? 20 + 5 25, 25 + 5 50%. 50% ಜನ ಫೇಲ್ ಆಗಿದ್ದಾರೆ ಕ್ಲಾಸಲ್ಲಿ. ಪರ್ಸೆಂಟೇಜ್ ಅಂದ್ರೆ ಏನು? 100ಕ್ಕೆ ಅಂತ. 100ಕ್ಕೆ 50% ಜನ ಫೇಲ್ ಆಗಿದ್ದಾರೆ ಅಂದಮೇಲೆ ಇನ್ನು 50% ಜನ ಪಾಸ್ ಆಗಿರಬೇಕು. ಸೊ ಆಪ್ಷನ್ 3 50% ಸರಿಯಾದಂಥ ಉತ್ತರ. ನೀವು ಫಾರ್ಮುಲಾ ಹಾಕಿದ್ರೂ ಅಷ್ಟೇ, ಯಾವ ರೀತಿ ಬರೆದ್ರೂ ಅಷ್ಟೇ, ಇಷ್ಟು ಮಾಡ್ಕೊಂಡ್ರೆ ಸಾಕು. ಡೈರೆಕ್ಟಾಗಿ ನೀವು ಎಕ್ಸಾಮ್ಗಳಲ್ಲಿ ಏನು ಮಾಡ್ತೀರಾ, ಇದು ಕಾನ್ಸೆಪ್ಟ್ ಗೊತ್ತಿಲ್ದಾರೋ ಇದನ್ನೆಲ್ಲ ಆ್ಯಡ್ ಮಾಡಿಬಿಡ್ತೀರಾ. ಆ್ಯಡ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಡೈರೆಕ್ಟಾಗಿ ಟೋಟಲ್ ಕೊಟ್ಬಿಟ್ಟು ಆನ್ಸರ್ನ ಬರೀತೀರಾ. ಆ ಥರ ತಪ್ಪಾಗುತ್ತೆ, ಹಂಗೆ ಮಾಡೋಕ್ಕೋಗ್ಬಾರ್ದು. ಇಲ್ಲಿ ಫಸ್ಟ್ ಏನು ಮಾಡಿದ್ರು, ಇತಿಹಾಸದಲ್ಲಿ ಮತ್ತು ಪೊಲಿಟಿಕ್ಸಲ್ಲಿ ಎಷ್ಟು ಪರ್ಸೆಂಟ್ ಫೇಲ್ ಆಗಿದ್ದಾರೆ ಅಂತ ಕೊಟ್ಟು, ಎರಡರಲ್ಲೂ ಎಷ್ಟು ಪರ್ಸೆಂಟ್ ಫೇಲ್ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇತಿಹಾಸದಲ್ಲಿ ಎಕ್ಸಾಕ್ಟಾಗಿ ಫೇಲ್ ಆದವರು ಎಷ್ಟು ಮತ್ತು ಪೊಲಿಟಿಕ್ಸ್ನಲ್ಲಿ ಆ ಸಬ್ಜೆಕ್ಟಲ್ಲಿ ಎಕ್ಸಾಕ್ಟಾಗಿ ಫೇಲ್ ಆದವರು ಎಷ್ಟು ಅಂತ ಕಂಡುಹಿಡ್ಕೊಂಡೆ. ಇತಿಹಾಸದಲ್ಲಿ 5% ಜನ ಫೇಲ್ ಆಗಿದ್ದಾರೆ, ಪೊಲಿಟಿಕ್ಸಲ್ಲಿ 20% ಜನ ಫೇಲ್ ಆಗಿದ್ದಾರೆ. ಮತ್ತು ಈ ಎರಡರಲ್ಲೂ ಎಕ್ಸಾಕ್ಟಾಗಿ ಫೇಲ್ ಆಗಿರೋರು 25% ಅಂತ ಅವರೇ ಕೊಟ್ಟಿದ್ದಾರೆ. ಮೂರನ್ನು ಕೂಡ್ಕೊಂಡ್ರೆ 50% ಆಯಿತು. ಅಂದರೆ ಓವರಾಲ್ 100 ಜನ ವಿದ್ಯಾರ್ಥಿ ಇದ್ದಾರೆ ಅಂದರೆ 50 ಜನ ಫೇಲ್ ಆಗಿದ್ದಾರೆ. ಅವ್ರು ಕೇಳಿರೋದು ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತ. 100ರಲ್ಲಿ 50 ಹೋದರೆ 50. 73:21 ಆಗುತ್ತೆ. ಹಾಗಾದರೆ 48 ಎಷ್ಟಾಗುತ್ತೆ ಅಂತ ಮುಂದಿನ ಪ್ರಶ್ನೆ. ಇದು ಅಷ್ಟೇ, 73 ಮತ್ತು 21 ನಡುವಿನ ಸಂಬಂಧವನ್ನು ಗುರುತಿಸಬೇಕು. ಸೊ ಇದು ನೋಡಿದ್ರೆ ನಿಮ್ಗೆ ಸ್ವಲ್ಪ ಗೊತ್ತಾಗ್ತಾ ಇದೆ. 7 3 ಇದೆ, 7 × 3 21. ಸೊ ಈ ಥರ ಸಂಖ್ಯೆಗಳನ್ನು ಕೊಟ್ಟಾಗ ಸ್ಕ್ವೇರ್ ನೋಡಬೇಕು, ಅಡಿಷನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಯಾವುದೇ ಒಂದು ಸಂಖ್ಯೆ ಕೊಡಲಿ, ಆ ಸಂಖ್ಯೆಗಳನ್ನ ಕೊಟ್ಟಾಗ ಮೊದಲು ಆ್ಯಡ್ ಮಾಡಿ ನೋಡಿ, ಈ ಸಂಖ್ಯೆಗೆ ಏನಾದ್ರು ಸಂಬಂಧ ಇದೆಯಾ ಅಂತ ಗೊತ್ತಾಗುತ್ತೆ. ಮಲ್ಟಿಪ್ಲೈ ಮಾಡಿ ನೋಡಿ. ಅಥವಾ ಈ ಕಡೆ ಇರೋ ಸಂಖ್ಯೆ ಕೆಲವೊಂದು ಟೈಮ್ ಏನು ಮಾಡ್ತಾನೆ, 16:4 ಅಂತ ಕೊಟ್ಟಿರ್ತಾನೆ. ಈಗ 4 ಸ್ಕ್ವೇರ್ ಮಾಡಿದ್ರೆ 16 ಬರುತ್ತೆ. ಅದೇ ರೀತಿ ಸಂಬಂಧಗಳನ್ನು ಹುಡುಕ್ಬೇಕಾಗತ್ತೆ. ಕೆಲವೊಂದು ಟೈಮಲ್ಲಿ ಏನು ಮಾಡ್ತಾನೆ, 27:3 ಅಂತ ಕೊಟ್ಬಿಟ್ಟಿರ್ತಾನೆ. ಇದೇನು ಸಂಬಂಧನೇ ನಿಮ್ಗೆ ಗೊತ್ತಾಗ್ತಿರಲ್ಲ. ಅವಾಗ ಕ್ಯೂಬಲ್ಲಿ ಕೊಟ್ಟಿರ್ತಾನೆ, 3 ³ 27. ಈ ರೀತಿ ಆ ಸಂಖ್ಯೆಗಳನ್ನು, ಯಾವುದೇ ಒಂದು ಸಂಖ್ಯೆ ನೀವು ಈ ಥರ ನೋಡಿದ ತಕ್ಷಣ ಆ್ಯಡ್ ಮಾಡಿ ಮಲ್ಟಿಪ್ಲೈ ಮಾಡಿ ಪಕ್ಕದ ಸಂಖ್ಯೆಗೆ ಸಂಬಂಧ ಬರ್ತಾ ನೋಡಬೇಕು. ಜೊತೆಗೆ ಆ್ಯಡ್ ಮಲ್ಟಿಪ್ಲೈ ಮಾಡಿದಾಗಲೂ ಕೂಡ ನಾನು ಮೊದಲನೇ ಪ್ರಾಬ್ಲಮಲ್ಲಿ ನಿಮಗೆ ಮಾಡಿದೆ ನೋಡಿ. ಇವಾಗ 73:23 ಅಂತ ಕೊಟ್ಬಿಟ್ಟಿರ್ತಾನೆ. ಇದಕ್ಕೆ ಸಂಬಂಧನೇ ಇಲ್ಲ ನೋಡಿದ್ರೆ. ಅವಾಗ ಏನಾಗುತ್ತೆ, 7 × 3 21 ಆಗುತ್ತೆ. ಪ್ಲಸ್ 2 ಆ್ಯಡ್ ಮಾಡಿರ್ತಾನೆ. ಈ ಥರ ಕೊಟ್ಟಾಗ ನೀವು ಆಪ್ಷನ್ಗಳನ್ನು ನೋಡಿಕೊಂಡು ಕರೆಕ್ಟಾಗಿ ಎಲಿಮಿನೇಟ್ ಮಾಡಬೇಕು. ಸೊ ಇಲ್ಲಿ ಉತ್ತರ ನಿಮಗೆ ಗೊತ್ತಾಗಿದೆ. 4 × 8 32. ನೇರವಾದಂಥ ಉತ್ತರ ಆಪ್ಷನ್ ಬಿ. ಫೈಂಡ್ ಔಟ್ ವಿಚ್ 3 ಆರ್ ಅಲೈಕ್ ಇನ್ ದ ಸೇಮ್ ಮ್ಯಾನರ್. ಸಿಂಪಲ್ಲು, ಗುಂಪಿಂದ ಆಚೆ ತೆಗಿಬೇಕಾಗಿರೋ ಪದ ಯಾವುದು ಅಷ್ಟೇ. 3 ಪದಗಳಲ್ಲಿ ಸಾಮ್ಯತೆ ಇರುತ್ತೆ, ಒಂದು ಪದದಲ್ಲಿ ಆ ಸಾಮ್ಯತೆ ಇರೋದಿಲ್ಲ. ಅದರಿಂದ ಅದನ್ನು ಗುರುತಿಸಿ ಗುಂಪಿಂದ ಆಚೆ ತೆಗಿಬೇಕು. ಸೊ ಮೊದಲನೇದು ನೋಡಿ, ಎ ಸಿ ಬಿ ಡಿ. ಇಲ್ಲಿ ಏನು ಸಾಮ್ಯತೆ ಇದೆ ಅಂತ ಗೊತ್ತಾಗ್ತಿದೆಯಾ? ಮೊದಲನೇ ಆಲ್ಫಾಬೆಟ್ಟು ಮೂರನೇ ಆಲ್ಫಾಬೆಟ್ಟು ರಿಪೀಟ್ ಆಗ್ತಾ ಇದೆ. ಅದಾದ್ಮೇಲೆ ನೋಡಿ, ಇಲ್ಲಿ ಎ ಆದ್ಮೇಲೆ ಬಿ ಬರ್ತಾ ಇದೆ, 2 ಮತ್ತು 4ನೇದು ಜೋಡಿ, ಸಿ ಆದ್ಮೇಲೆ ಡಿ ಬರ್ತಾ ಇದೆ. ಕರೆಕ್ಟಾ? ಅದೇ ರೀತಿ ಇರುತ್ತೆ ನೋಡಿ, ಪಿ ಕ್ಯೂ ಆರ್ ಎಸ್ 1 ಮತ್ತು 3 ಜೋಡಿ, 2 ಮತ್ತು 4 ಜೋಡಿ, ಅಂದರೆ ಒಂದಾದ್ಮೇಲೆ ಒಂದು ಬರ್ತಕ್ಕಂಥ ಆಲ್ಫಾಬೆಟ್ಟು, ಪಿ ಆದ್ಮೇಲೆ ಕ್ಯೂ. ಸೊ ಈ ರೀತಿ, ಓಕೆನಾ? ಸರಿ, ಪಿ ಆರ್ ಕ್ಯೂ ಎಸ್. ನೆಕ್ಸ್ಟು MONP, ಎಮ್ ಆದ್ಮೇಲೆ ಎನ್ನು, 1 ಆದ್ಮೇಲೆ 3ನೇ ಆಲ್ಫಾಬೆಟ್ ಬರ್ತಾ ಇದೆ, ಓ ಆದ್ಮೇಲೆ ಪಿ, 2 ಮತ್ತು 4. ಅಂದರೆ 1 3 2 4 ಈ ಫಾರ್ಮ್ಯಾಟಲ್ಲಿ ಇದೆ ಅಂತ ಗೊತ್ತಾಯ್ತು ನಿಮಗೆ ಆಲ್ಫಾಬೆಟ್ಸು, ಸರಿನಾ? 1 3 2 4 ಈ ಒಂದು ಇಲ್ಲ 1 2 3 4 1 3 2 4 ಈ ಫಾರ್ಮ್ಯಾಟಲ್ಲಿ ಇದೆ. ಈ ಫಾರ್ಮ್ಯಾಟಲ್ಲಿ ಇದ್ರೆ ನಿಮಗೆ ಸರಿ. ಸೊ ಮೊದಲನೇದು ಆ ಫಾರ್ಮ್ಯಾಟಲ್ಲಿದೆ, ಎರಡನೇದು ಆ ಫಾರ್ಮ್ಯಾಟಲ್ಲಿದೆ, ಮೂರನೇದು ಆ ಫಾರ್ಮ್ಯಾಟಲ್ಲಿದೆ. ಬಟ್ ಬಿ ಸಿ ಡಿ ಆ ಫಾರ್ಮ್ಯಾಟಲ್ಲಿಲ್ಲ. ಯಾಕೆಂದರೆ ಬಿ ಆದಮೇಲೆ ಇಲ್ಲಿ ಬಂದರೆ ಸಿ ಬರಬೇಕಿತ್ತು, ಬಟ್ ಡಿ ಬಂದ್ಬಿಟ್ಟಿದೆ. ಹಾಗೆ ಸಿ ಆದಮೇಲೆ ಇಲ್ಲಿ ಡಿ ಬರಬೇಕಿತ್ತು, ಇ ಬಂದ್ಬಿಟ್ಟಿದೆ. ಹಾಗಾಗಿ ಗುಂಪಿಂದ ಆಚೆ ತೆಗಿಬೇಕಾಗಿರೋ ಪದ ಆಪ್ಷನ್ ಡಿ, 4ನೇ. ಸೊ ಫಾರ್ಮ್ಯಾಟ್ನ ಕಂಡು ಹಿಡ್ಕೊಂಡ್ರೆ ಸುಲಭ ಉತ್ತರ ಮಾಡ್ಬೋದು. ನೋಡಿ, 1 2 3 ಮೂರನೇ ಆಪ್ಷನ್ ನೋಡಿ 1 3 2 4 ಫಾರ್ಮ್ಯಾಟಲ್ಲಿ ಬರ್ತಾ ಇದೆ. 4ನೇ ಆಪ್ಷನ್ ನೋಡಿದ್ರೆ 2 3 4 5 ಈ ಫಾರ್ಮ್ಯಾಟಲ್ಲಿ ಬರ್ತಾ ಇದೆ. ಹಾಗಾಗಿ ಗುಂಪಿಂದ ಇದನ್ನು ಆಚೆ ತೆಗೆದ್ವಿ. ಸೊ ಮುಂದಿನ ಪ್ರಶ್ನೆ ನೋಡೋಣ. When a number is divided by 7 gives 3 as remainder, find out the total possible numbers between 1 to 100. ಒಂದು ಸಂಖ್ಯೆ ಇದೆ, ಆ ಸಂಖ್ಯೆನ ಡಿವೈಡ್ ಮಾಡಿದಾಗ 7ರಿಂದ 3 ರಿಮೈಂಡರ್ ಉಳ್ಕೋತಾ ಇದೆ ಅಂತ. ಹಾಗಿದ್ರೆ 1ರಿಂದ 100 ತನಕ ಎಷ್ಟು ಪಾಸಿಬಲ್ ಸಂಖ್ಯೆಗಳಾಗ್ಬೋದು ಅದನ್ನು ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ. ಈ ಕಾನ್ಸೆಪ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಇದಕ್ಕೆ ರಿಲೇಟೆಡ್ ಆಗಿ ಕೊಡ್ತಾ ಇರ್ತಾರೆ ಎಕ್ಸಾಮಲ್ಲಿ.
ಸೊ ನಿಮಗೆಲ್ಲ ಒಂದು ವಿಷಯನ ಇಲ್ಲಿ ತಿಳಿಸ್ಬಿಡ್ತೀನಿ. ಅದಕ್ಕೂ ಮುಂಚೆನೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ನಾವು ಮಾಡ್ಕೋಬೇಕು 1ರಿಂದ 100 ತನಕ ಕಂಡುಹಿಡಿಬೇಕಾದ್ರೆ. ನೋಡಿ, ಒಂದು ಸಂಖ್ಯೆ ಇದೆ 7. ಆ 7 ಅನ್ನೋ ಸಂಖ್ಯೆಯನ್ನ ಸಪೋಸ್ ಎಕ್ಸ್ ಅನ್ನೋ ಸಂಖ್ಯೆನ ನಾನು ಡಿವೈಡ್ ಮಾಡಬೇಕು. ವೈ ಇಂದ ಡಿವೈಡ್ ಮಾಡ್ತೀನಿ, ಝಡ್ ಡಿವೈಡೆಡ್ ಬೈ 3. ಸರಿಯಾ? ಯಾವುದೋ ಒಂದು ಸಂಖ್ಯೆ ಇದೆ, 7ರಿಂದ ಭಾಗಾಕಾರ ಮಾಡ್ತೀನಿ, ಇಲ್ಲೇನೋ ಬರುತ್ತೆ ಸಂಖ್ಯೆ, ರಿಮೈಂಡರ್ ಮಾತ್ರ 3 ಬರ್ತಾ ಇದೆ. ಇದನ್ನ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಇದನ್ನ ಯಾವ ರೀತಿ ಬರ್ಕೋಬಹುದು ಅಂತ ಹೇಳಿದ್ರೆ ನಾವು ಎಕ್ಸ್ ಇಸ್ ಈಕ್ವಲ್ ಟು 7y + 3 ಅಂತ ಬರ್ಕೋಬಹುದು. ಸರಿನಾ? ಉದಾಹರಣೆಗೆ ನಿಮ್ಗೊಂದು ಸಂಖ್ಯೆನ ಇಲ್ಲಿ ತೋರಿಸ್ತೀನಿ ನಾನು. 28 ಅಂತ ಒಂದು ಸಂಖ್ಯೆ ಇದೆ. 7ರಿಂದ ಭಾಗ ಮಾಡಿದ್ರೆ ಅನ್ಕೊಳ್ಳಿ, 7 4 28. ಕ್ಲಿಯರ್ ಭಾಗ ಆಗ್ತಾ ಇದೆಯಾ? 0. ಸೊ ಈ ಫಾರ್ಮೆಟಲ್ಲಿ ಬರೆದ್ರೆ ಎಕ್ಸ್ ಜಾಗದಲ್ಲಿ ಏನಿದೆ? 28 ಇದೆ. 28 ಇಸ್ ಈಕ್ವಲ್ ಟು 7. ವೈ ಜಾಗದಲ್ಲಿ 4 ಇದೆ, ಪ್ಲಸ್ 3 ಅಂದರೆ ರಿಮೈಂಡರ್, ಇಲ್ಲೇನು ಉಳ್ಕೊಂಡಿರುತ್ತೆ ಅದು 0. 28 ಇಸ್ ಈಕ್ವಲ್ ಟು 7 4 28. ಸರಿನಾ? ಈ ಒಂದು ಕಾನ್ಸೆಪ್ಟನ್ನು ನಾವೀಗ ಬಳಸ್ತೀವಿ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅವ್ರು ಏನು ಕೇಳಿದ್ದಾರೆ, ಒಂದು ನಂಬರ್ ಇದೆ, ಆ ನಂಬರ್ನ 7ರಿಂದ ಡಿವೈಡ್ ಮಾಡಿದ್ರೆ 3 ರಿಮೈಂಡರ್ ಉಳ್ಕೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನೀಗ ಒಂದು ಸೀರೀಸ್ ಅನ್ನು ಬರೀಬೇಕು. ಆ ಸೀರೀಸ್ ಬರೆಯೋದಕ್ಕೆ ನಾನು ಈ ರೀತಿ ಬರ್ಕೋತೀನಿ. ಬರ್ಕೋಬೋದಾ? ಯಾಕೆ ಈ ರೀತಿ ಬರ್ಕೊಂಡೆ ಅಂತ ಗೊತ್ತಾಯ್ತಾ? ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡ್ತಿದ್ದೀರಾ ಅಂತ ಕೊಟ್ಟಿದ್ದಾರೆ, ರಿಮೈಂಡರ್ ಎಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾರೆ, ಉಳಿದಿದ್ದೇನು ಅವ್ರು ಕೊಟ್ಟಿಲ್ಲ. ಹಾಗಾಗಿ ನಾನು ಈ ರೀತಿ ಬರ್ಕೊಂಡಿದ್ದೇನೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 3y + 3. ಇದನ್ನ ಬರ್ಕೊಂಡು ವೈಗೆ ನಾನು ಬೆಲೆಗಳನ್ನ ಕೊಡ್ತೀನಿ. 0 1 2 3 4 5 ಈ ರೀತಿ ಸಂಖ್ಯೆಗಳನ್ನ ಕೊಡ್ತೀನಿ. ಕೊಟ್ಟಾಗ ಎಷ್ಟು ಬರುತ್ತೆ ಅಂತ ನೋಡ್ತೀನಿ. ಅದನ್ನ ಒಂದು ಸರಣಿ ಮಾಡ್ಕೊಡ್ತೀನಿ. ನಾನು 1ರಿಂದ 100 ತನಕ ಸಂಖ್ಯೆಗಳನ್ನ ಸರಣಿ ಮಾಡಿಕೊಂಡು ಇದಕ್ಕೆ ಉತ್ತರವನ್ನ ಕಂಡುಹಿಡಿಬೇಕು ಆ ಒಂದು ಕಾರಣದಿಂದ. ಸರಿನಾ? ಇದು ಅರ್ಥ ಆಗಿದೆ ಅಂತ ನಾನು ಅನ್ಕೊಡ್ತೀನಿ. ಇವಾಗ ಸರಣಿನ ನಾವು ಮಾಡ್ಕೊಳ್ಳೋಣ. ಸೊ ವೈಗೆ 0ನ ಕೊಟ್ರೆ 7y + 3 ಇದೆ. ವೈಗೆ 0 ಕೊಟ್ಟಾಗ 7 × 0 + 3 ಎಷ್ಟು ಬಂತು? 3 ಬರ್ತದೆ. ಹಾಗೆ ವೈಗೆ 1 ಕೊಡಿ, 7 × 1 + 3 ಅಂದರೆ 7 + 3 10. ನೆಕ್ಸ್ಟ್ ವೈಗೆ 2 ಕೊಡಿ, 7 × 2 + 3 7 2 14 + 3 17. ನಿಮ್ಗೊಂದು ಸಾಮ್ಯತೆ ಕಾಣ್ತಾ ಇದೆಯಾ? ಸರಣಿಯಲ್ಲಿ 3 ಇದೆ, 10 ಇದೆ, 10 ಆದ್ಮೇಲೆ 17 ಇದೆ. ಡಿಫರೆನ್ಸಸ್ ಗೊತ್ತಾಗ್ತಿದೆಯಾ? 7 7 ಡಿಫರೆನ್ಸ್. ನೆಕ್ಸ್ಟ್ ಸಂಖ್ಯೆ ನೀವು ಮಾಡಂಗೇ ಇಲ್ಲ. ನೆಕ್ಸ್ಟ್ ಸಂಖ್ಯೆನ ಡಿಫರೆನ್ಸ್ ಅನ್ನ ಕಂಡಿಡಿರಿ. 17ಕ್ಕೆ 7 ಕೊಡಿದ್ರೆ 24, 24ಕ್ಕೆ 7 ಕೊಡಿದ್ರೆ 31, 31ಕ್ಕೆ 7 ಕೊಡಿದ್ರೆ 38, 38ಕ್ಕೆ 7ಅನ್ನ ಸೇರಿಸಿದ್ರೆ 45, 45ರ ನಂತರ 52, 59, 66, 73, 80, 87, 94. ಎಷ್ಟು ಸಂಖ್ಯೆ ಆಯಿತು? 1 2 3 4 5 6 7 8 9 10 11 12 13 14 ಸಂಖ್ಯೆ. ನೋಡಿ, ಆಪ್ಷನ್ ಅಲ್ಲಿ 14 ಇದೆಯಾ? ಪ್ರಶ್ನೆಗೆ ಸರಿಯಾದಂತ ಉತ್ತರ 14. 94ರ ತನಕ ಯಾಕೆ ತಗೋಬೇಕು? ಮುಂದಕ್ಕೆ ತಗೊಳಕ್ಕಾಗಲ್ವಾ ಅಂದ್ರೆ, ವೈಗೆ 13 ಕೊಟ್ಟಾಗ 7 × 13 + 3 ಬರುತ್ತೆ. 13 × 7 91 ಆಗುತ್ತೆ. 91 + 3 94 ಆಗುತ್ತೆ. ಇದು 1ರಿಂದ 100ರ ಒಳಗೆ ಬರತಕ್ಕಂಥ ಅತಿ ದೊಡ್ಡ ಸಂಖ್ಯೆ. ನೆಕ್ಸ್ಟ್ ನೀವೇನಾದ್ರೂ 14 ತಗೊಂಡ್ರೆ 7 × 14 ಎಷ್ಟಾಗುತ್ತೆ? 14 × 7 98 ಆಗುತ್ತೆ. 98ಕ್ಕೆ 3 ಕೂಡಿದ ತಕ್ಷಣ 101 ಆಗುತ್ತೆ. ನಮಗೆ 101 ಸಂಖ್ಯೆ ಬೇಡ, ಅದಕ್ಕೆ ನಾವು 94ರ ತನಕ ಮಾತ್ರ ತಗೊಂಡಿದ್ವಿ. ಸರಿನಾ? 1ರಿಂದ 100 ತನಕ ಆಗ್ತಕ್ಕಂಥ ಪಾಸಿಬಲ್ ನಂಬರ್ಗಳ ಸಂಖ್ಯೆ ಕೇಳಿದ್ರು 14 ಅಂತ ಕಂಡುಹಿಡಿದಿದ್ವಿ. ಒಂದು ಈ ಮೆಥಡ್ ಅಲ್ಲಿ ನೀವು ಮಾಡ್ಬೋದು. ಇಲ್ಲ ಅಂದ್ರೆ ಈ ಸರಣಿಯನ್ನ ಹಿಂಗೆ ಬರ್ಕೊಳ್ಳೋದು. ಈ ಸರಣಿಯನ್ನ ಹಿಂಗೆ ಬರ್ಕೊಂಡು ಒಂದು ಫಾರ್ಮುಲಾ ಇದೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇರ್ತಕ್ಕಂಥ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡಿ ನೀವು ಆನ್ಸರ್ ಅನ್ನ ಸುಲಭವಾಗಿ ಕಂಡುಹಿಡಿಬಹುದು. ಸೊ ಅದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ ಯಾವ ರೀತಿ ಅಂತ. ಅರ್ಥಮೆಟಿಕ್ ಪ್ರೋಗ್ರೆಷನ್ ನೀವೆಲ್ಲ ನೋಡಿರ್ತೀರ, ಸಮಾಂತರ ಶ್ರೇಣಿ. an is equal to a + n - 1 × d. ಕರೆಕ್ಟಾ? ಇಲ್ಲಿ a ಅಂದ್ರೆ ಮೊದಲನೇ ಸಂಖ್ಯೆ, d ಅಂದ್ರೆ ಡಿಫರೆನ್ಸಸ್, n ಅಂದ್ರೆ ಎಷ್ಟು ಸಂಖ್ಯೆ ಇದೆ ಕಂಡುಹಿಡಿಬೇಕು, ಇದನ್ನೇ ನಾವು ಕಂಡುಹಿಡ್ಕೊಳ್ಳೋದಿಲ್ಲಿ. an ಅಂದ್ರೆ ಕೊನೆ ಸಂಖ್ಯೆ. ಈ ಸರಣಿ ನಿಮಗೆ ಗೊತ್ತಾಗಿದೆಯಾ? ಇಲ್ಲಿ ನೋಡಿ, ಇಲ್ಲಿ 3 ಇದೆ, 10 ಇದೆ, 17 ಇದೆ, 24 ಇದೆ, ಹಿಂಗೆ ಕಂಟಿನ್ಯೂ ಆಗುತ್ತೆ. ಕೊನೆ ಸಂಖ್ಯೆ 94. 94ರಿಂದ ಮುಂದೆ ಯಾಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ದೀನಿ ನಾನು ನಿಮಗೆ. ಈ ಸರಣಿಯ ಒಂದು ಇದನ್ನ ಹೇಳಿದ್ದೀನಿ. ಈಗ ನೋಡಿ, ಮೊದಲನೇ ಸಂಖ್ಯೆ a is equal to 3, d is equal to 10 - 3, ಮೊದಲನೇ ಡಿಫರೆನ್ಸ್ ತಗೋತೀನಿ 7. ಅಂದ್ರೆ ಯಾವುದೇ ಒಂದು ಎರಡು ಸಂಖ್ಯೆಗಳ ಡಿಫರೆನ್ಸ್ ತಗೊಳ್ಳಿ 7 ಬರುತ್ತೆ.
ಈಗ ಕೊನೆ ಸಂಖ್ಯೆನೂ ಕೂಡ ಗೊತ್ತು, ಏನಂದ್ರೆ 94 ಕೊನೆ ಸಂಖ್ಯೆ. ಸಬ್ಸ್ಟಿಟ್ಯೂಟ್ ಮಾಡಿ 94 3 ಪ್ಲಸ್ n-1 ಇಂಟು 7. 94 ಹಾಗೆ ಇರ್ತದೆ, 3 ಹಾಗೆ ಇರ್ತದೆ, 7n - 7. 3ರಲ್ಲಿ 7 ಹೋದ್ರೆ ಅಂದರೆ -7ರಿಂದ 3ಅನ್ನ ಕಳೆದ್ರೆ ನಿಮಗೆ 7n - 4 ಉಳ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ನಿಮಗೆ 7n ಹಾಗೆ ಇರ್ತದೆ, 94 ಪ್ಲಸ್ 4 98 ಆಗುತ್ತೆ. ಸೊ n ಇಸ್ ಈಕ್ವಲ್ ಟು 98/7 ಕ್ಲಿಯರ್ ಆಗಿ 14 ಬಾರಿ ಭಾಗ ಆಗುತ್ತೆ. ಇದು ಎರಡನೇ ಮೆಥಡ್. ಈ ಎರಡು ಮೆಥಡ್ಗಳಲ್ಲಿ ಯಾವ್ದು ಸುಲಭ ಅದನ್ನು ನೀವು ಫಾಲೋ ಮಾಡಿ. ಇಲ್ಲಿ ಎರಡನೇ ಮೆಥಡನ್ನು, ಎರಡು ಮೆಥಡ್ಗಳಲ್ಲಿ ಯಾವುದನ್ನ ಅಪ್ಲೈ ಮಾಡಿದ್ರು ಆನ್ಸರ್ ನಿಮಗೆ ಸುಲಭವಾಗಿ ಸಿಗುತ್ತೆ. ಸಾಮಾನ್ಯವಾಗಿ ಸಂಖ್ಯೆಗಳನ್ನ ಜಾಸ್ತಿ ಕೊಟ್ಬಿಟ್ರೆ, ಈಗ 1ರಿಂದ 100 ಇದೆ, 1ರಿಂದ 200 ಕೊಟ್ಬಿಟ್ಟಾಗ ಕಷ್ಟ ಆಗುತ್ತೆ ಕಂಡುಹಿಡಿಯೋದಕ್ಕೆ ನಿಮಗೆ. ಅಂಥ ಟೈಮಲ್ಲಿ ಫಾರ್ಮುಲಾ ಹಾಕೋದು ಬೆಟರು. ಉಳಿದಂತೆ 1ರಿಂದ 100 ಇರೋದ್ರಿಂದ ಮತ್ತು ಈ ಒಂದು ಶ್ರೇಣಿಯಲ್ಲಿ ಅದು ಹೋಗ್ತಿರೋದ್ರಿಂದ ಕಂಡುಹಿಡಿಯೋಕೆ ನಿಮಗೆ ಸುಲಭ ಆಗಿತ್ತು ಅಷ್ಟೇ. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಈ ಫಾರ್ಮುಲಾವನ್ನು ಹಾಕೊಂಡು ಬೇಕಾದ್ರೆ ಸಾಲ್ವ್ ಮಾಡ್ಬೋದು, ಅಥವಾ ನಾನು ಹೇಳ್ದಂಗೆ ಇದನ್ನು ಕೂಡ ಮಾಡಿ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಬೋದು. 4 numbers have been given. ಇದು ಕೂಡ ಆಡ್ ಒನ್ ಔಟ್. ಒಂದು ಸಂಖ್ಯೆ 3ರಲ್ಲಿ ಸಾಮ್ಯತೆ ಇದೆ, 1ರಲ್ಲಿ ಸಾಮ್ಯತೆ ಇಲ್ಲ, ಅದನ್ನು ಗುಂಪಿಂದ ಆಚೆ ತೆಗಿಬೇಕು. 510 ಕೊಟ್ಟಿದ್ದಾರೆ, 612 ಕೊಟ್ಟಿದ್ದಾರೆ, 48 ಕೊಟ್ಟಿದ್ದಾರೆ, 31 ಕೊಟ್ಟಿದ್ದಾರೆ. ಸೊ ಗುಂಪಿಂದ 31ಅನ್ನು ಆಚೆ ತೆಗಿಬೇಕು. ಯಾಕೆ 31ಅನ್ನು ತೆಗಿಬೇಕು ಅಂದರೆ ನೋಡಿ, ಇಲ್ಲಿ 510 ಇದೆಯಲ್ಲ, ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಮೊದಲನೇ ಡಿಜಿಟ್ನ ಡಬಲ್ ಮಾಡಿ ನೆಕ್ಸ್ಟ್ 2 ಡಿಜಿಟ್ಸನ್ನು ಬರೆದಿದ್ದಾರೆ. ಅಂದರೆ 5 × 2 10. ಅದೇ ರೀತಿ 612 ಇದೆ, 6ನ ಮಲ್ಟಿಪ್ಲೈ ಮಾಡಿ 2 ಮಾಡಿದ್ರೆ 12 ಬರ್ತದೆ, ಅದು ನೆಕ್ಸ್ಟ್ 2 ಡಿಜಿಟ್ಸ್ ಆಗಿರ್ತದೆ. ಅದೇ ರೀತಿ 4 ಮತ್ತು 8 48 ಇದೆ, 4ರ ಜೊತೆ 2ನ್ನ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ. ಅಂದರೆ ನೆಕ್ಸ್ಟ್ ಡಿಜಿಟ್ ಸಿಂಗಲ್ ಡಿಜಿಟ್ ಇರ್ಬೋದು, ಡಬಲ್ ಡಿಜಿಟ್ ಇರ್ಬೋದು, ಮೊದಲನೇ ಡಿಜಿಟ್ ಜೊತೆ ಸಂಬಂಧವನ್ನು ಹೊಂದಿದೆ. 31 ಇದೆ, 3ರ ಜೊತೆ ಹಂಗೆ 2 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 6 ಬರಬೇಕು. ಸಪೋಸ್ ಇಲ್ಲಿ 36 ಇದ್ದಿದ್ರೆ ಇದು ಕರೆಕ್ಟು, ಬಟ್ 6 ಇಲ್ಲ, ಇಲ್ಲಿ ಇದು ಒಂದಿದೆ, ಹಾಗಾಗಿ ಗುಂಪಿಂದ ಆಚೆ ತೆಗಿಬೇಕು. ಕೊನೆಯ ಒಂದು ಸಮಸ್ಯೆ ನೋಡೋಣ ಇವಾಗ. ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮಸ್ಯೆ. ಸೈನ್ ಎ ಬೆಲೆ ಕೊಟ್ಟಿದ್ದಾರೆ, ಸೈನ್ ಎ ಬೆಲೆ ಕೊಟ್ಟಿದ್ದಾರೆ 4/5. 1 ಪ್ಲಸ್ ಟ್ಯಾನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಎ, ಇದ್ರ ಬೆಲೆ ಕೇಳಿದ್ದಾರೆ. ನಿಮಗೆ ಸರಳವಾಗಿ ಒಂದು ಉದಾಹರಣೆನ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ನಿಮಗೆ. ಒಂದು ಟ್ರಯಾಂಗಲ್ ನಾವು ಹಾಕೊಂಡ್ರೆ ಇದನ್ನು ಆಪೋಸಿಟ್ ಸೈಡ್ ಅಂತೀವಿ, ಇದನ್ನು ಅಡ್ಜಸೆಂಟ್ ಅಂತೀವಿ, ಇದನ್ನು ಹೈಪೋಟಿನ್ಯೂಸ್ ಅಂತೀವಿ. ಸೈನ್ ಎ ಬೆಲೆ ಕಂಡುಹಿಡಿಬೇಕಾದ್ರೆ ಇದು ನೋಡಿ, ಇದು 90 ಡಿಗ್ರಿ ಇರುತ್ತೆ ಲಂಬಕೋನ. ಸೈನ್ ಎ 4/5 ಅಂತ ಹೇಳ್ತಾರೆ. ಸೈನ್ ಎ ಅಂದರೆ ಆಪೋಸಿಟ್ ಬೈ ಹೈಪೋಟಿನ್ಯೂಸ್ ಆಗಿರ್ತದೆ. ಆಪೋಸಿಟ್ನ ಬೆಲೆ ಗೊತ್ತಾಯ್ತಾ 4, ಹೈಪೋಟಿನ್ಯೂಸ್ನ ಬೆಲೆ ಗೊತ್ತಾಯ್ತಾ 5. ಇದೊಂದು ಐಸೋಸೆಲೆಸ್ ಟ್ರಯಾಂಗಲ್. ಪೈಥಾಗೋರಸ್ನ ರೂಲ್ನ ನೀವು ಅಪ್ಲೈ ಮಾಡಿದ್ರೆ ಇಲ್ಲಿ 4 ಇದೆ, ಇಲ್ಲಿ 5 ಇದೆ, ಆಬ್ವಿಯಸ್ಲಿ ಇಲ್ಲಿ 3 ಬರಬೇಕು. ಕರೆಕ್ಟಾ? ಅಪ್ಲೈ ಮಾಡಿಬೇಕಾದ್ರೆ ABC ಅಂತ ಬರ್ಕೊಂಡು AC² = AB² + BC² ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ B ಬರಬೇಕಾಗತ್ತೆ. ನೆಕ್ಸ್ಟು ಕಾಸ್ ಎ ಕಂಡುಹಿಡಿಬೇಕಾದ್ರೆ ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟಿನ್ಯೂಸ್ ಅಂತ ಹೇಳಿದೆ. ಅಡ್ಜಸೆಂಟ್ ಎಷ್ಟಿದೆ ಇಲ್ಲಿ 3, ಹೈಪೋಟಿನ್ಯೂಸ್ 5. ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು, ಟ್ಯಾನ್ ಎ ಅಂದರೆ ಸೈನ್ ಎ ಬೈ ಕಾಸ್ ಎ. ಓಕೆ, ಅದೇ ರೀತಿ ಕಾಟ್ ಎ ಅಂದರೆ ಕಾಸ್ ಎ ಬೈ ಸೈನ್ ಎ. ಇವು ಕೂಡ ನಿಮಗೆ ಗೊತ್ತಿರಬೇಕು. ಇವೆಲ್ಲ ಗೊತ್ತಿದ್ರೇನೆ ನೀವು ಆನ್ಸರ್ ಮಾಡೋಕ್ಕಾಗೋದು. ಇಲ್ಲಿ ಆಲ್ರೆಡಿ ಇವ್ರ ಮೇಲ್ಗಡೆ ಟ್ಯಾನ್ ಎ ಕೇಳಿದ್ದಾರೆ ಮತ್ತು ಕಾಟ್ ಎ ಕೇಳಿದ್ದಾರೆ. ನಾನು ಇಲ್ಲೇ ಸಿಂಪ್ಲಿಫೈ ಮಾಡ್ಕೋತೀನಿ. ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರನ್ನು ತೋರಿಸ್ತೀನಿ. ಟ್ಯಾನ್ ಎ ಬೆಲೆ ಗೊತ್ತಿದೆಯಾ ನೋಡ್ಕೊಳ್ಳಿ, ಸೈನ್ ಎ ಬೈ ಕಾಸ್ ಎ. ಸೈನ್ ಎ ಕಂಡುಹಿಡಿದಿದ್ದೀರಾ? ಸೈನ್ ಎ ಬೆಲೆ ಎಷ್ಟು? 4/5 ಡಿವೈಡೆಡ್ ಬೈ 3/5. ಅದೇ ರೀತಿ ಕಾಸ್ ಎ ಬೆಲೆ ಕಂಡುಹಿಡಿದಿರಾ? 3/5 ಡಿವೈಡೆಡ್ ಬೈ 4/5. ಸೊ ಈ ಕಡೆ ಒಂದು ಸ್ವಲ್ಪ ನಾನು ಸ್ಪೇಸ್ ಮಾಡ್ಕೋತೀನಿ. ಸೊ ಇವಾಗ ನೋಡಿದ್ರೆ ಇಲ್ಲಿ ಟ್ಯಾನ್ ಎನ ಬೆಲೆ ಗೊತ್ತಾಗ್ತಾ ಇದೆ ನಮಗೆ. 4/5 ಡಿವೈಡ್ ಬೈ 3/5, 5 ಕ್ಯಾನ್ಸಲ್ ಮಾಡ್ಬೋದಾ? 5 ಕ್ಯಾನ್ಸಲ್ ಮಾಡಿದ್ರೆ 4/3 ಉಳ್ಕೊಳ್ಳುತ್ತೆ. ಅದೇ ರೀತಿ ಕಾಟ್ ಎ ನೋಡಿದ್ರೆ 3/4 ಉಳ್ಕೊಳ್ಳುತ್ತೆ. ಸರಿನಾ? ಇದರ ರೆಸಿಪ್ರೋಕಲ್ ಅಷ್ಟೇ. ಟ್ಯಾನ್ ಎ ಇಸ್ ನಥಿಂಗ್ ಬಟ್ 1/cot ಎ. ಆಯ್ತಾ? ಅದರ ರೆಸಿಪ್ರೋಕಲ್. ಅದಕ್ಕೆ ಅದು ಇಲ್ಲಿ 4/3 ಬಂದರೆ ಇದು 3/4 ಬರ್ತಾ ಇದೆ. ಇವಾಗ ಅವ್ರು ಕೊಟ್ಟರೆ ಈ ಕ್ವೆಶನ್ನ ಸಬ್ಸ್ಟಿಟ್ಯೂಟ್ ಮಾಡಿ 1 ಪ್ಲಸ್ ಟ್ಯಾನ್ ಎ ಅಂತ ಕೇಳಿದ್ದಾರೆ. ಟ್ಯಾನ್ ಎ 1 ಪ್ಲಸ್ ಟ್ಯಾನ್ ಎ. ಟ್ಯಾನ್ ಎ ಎಂಬುದಾಗಿ ಗೊತ್ತಿದೆ 4/3 ಡಿವೈಡ್ ಬೈ 1 ಪ್ಲಸ್ ಕಾಟ್ ಎ 3/4. ಸೊ
ಸೊ 1 + 4/3 ಅಂದರೆ 3ನ ಮಲ್ಟಿಪ್ಲೈ ಮಾಡಿ 3 + 4 ಡಿವೈಡೆಡ್ ಬೈ 3 ಬರ್ತದೆ, ಹೋಲ್ ಡಿವೈಡೆಡ್ ಬೈ 4 + 3 ಡಿವೈಡೆಡ್ ಬೈ 4 ಬರುತ್ತೆ. ಮೇಲ್ಗಡೆ 7/3, ಕೆಳಗಡೆ 7/4. ಇದರ ಅರ್ಥ ಏನಾಯಿತು? 7/3 ಮೇಲ್ಗಡೆ ಹೋದರೆ 4/7. 7 7 ಕ್ಯಾನ್ಸಲ್ ಆಯಿತು, 4/3 ಆನ್ಸರ್ ಉಳ್ಕೊತು. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4, 4/3. ಟ್ರಿಗ್ನೋಮೆಟ್ರಿಯ ಫಾರ್ಮುಲಾಗಳನ್ನು ನಮ್ಮ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ರಾಬ್ಲಮ್ಗಳಲ್ಲಿ ನಿಮಗೆ ಸಾಮಾನ್ಯವಾಗಿ ಉತ್ತರಗಳು ನೇರವಾಗಿ ಉತ್ತರ ಕಂಡುಹಿಡಿಯೋದನ್ನು ಕೊಟ್ಟಿರ್ತಾರೆ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಕೋಸಿಕೆನ್ ಥೀಟಾ, ಸೀಕೆನ್ ಥೀಟಾ, ಇದರ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಬೆಲೆ ಇಷ್ಟನ್ನು ನೋಡ್ಕೊಂಡಿರಿ. ಜೊತೆಗೆ ಅವಕ್ಕೆ ಯಾವ ರೀತಿ ರಿಲೇಷನ್ಸ್ ಇರುತ್ತೆ ಅನ್ನೋದನ್ನು ನೋಡ್ಕೊಂಡಿರಿ. ಖಂಡಿತವಾಗ್ಲೂ 1 ರಿಂದ 2 ಅಂಕ ನಿಮ್ಗೆ ಸುಲಭವಾಗಿ ಸಿಗುತ್ತೆ. ಮೊದಲನೇ ಫೇಸಲ್ಲಿ ಈಗ ಕೊಟ್ಟಿರ್ತಕ್ಕಂಥ ಮೊದಲನೇ ಫೇಸ್ ಆಫ್ ಎಕ್ಸಾಮ್, ಅದರ ಪ್ರಾರಂಭದ ಹಂತ 28, 29, 30ರ ಪರೀಕ್ಷೆಗಳಲ್ಲಿ 4 ಪ್ರಶ್ನೆಗಳು ಒಂದೊಂದು ಶಿಫ್ಟಿಂದ ಬಂದಿವೆ. 3 ರಿಂದ 4 ಪ್ರಶ್ನೆ ಬಂದಿವೆ ಟ್ರಿಗ್ನೋಮೆಟ್ರಿಯಿಂದ. ಕೆಲವು ಶಿಫ್ಟ್ಗಳಲ್ಲಿ 4 ಬಂದಿದೆ, ಕೆಲವು ಶಿಫ್ಟ್ಗಳಲ್ಲಿ 2 ಬಂದಿದೆ, ಕೆಲವು ಶಿಫ್ಟ್ಗಳಲ್ಲಿ 3 ಕ್ವಶನ್ಸ್ ಕೂಡ ಟ್ರಿಗ್ನೋಮೆಟ್ರಿಯಿಂದ ಬಂದಿದೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಮಾಹಿತಿಯನ್ನು ಕಲೆ ಹಾಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಏನೋ ಡೌಟ್ ಇದ್ರೆ, ಗೊತ್ತಾಗಲಿಲ್ಲ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಚಿಕ್ಕ ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಮುಂಬರುವ ದಿನಗಳಲ್ಲಿ. ಇದಿಷ್ಟು ಮ್ಯಾಥ್ಸ್ ಮತ್ತು ರೀಸನಿಂಗ್ ತರಗತಿ 28, 29, 30 ಡಿಸೆಂಬರ್ನ ಪಾರ್ಟ್ 2 ಆಗಿತ್ತು. ಪಾರ್ಟ್ 3 ಏನಾದರೂ ಈ ವಿಡಿಯೋದ ಮೇಲೆ ಒಳ್ಳೆ ರೆಸ್ಪಾನ್ಸ್ ಬಂದರೆ ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಹುಡುಕ್ತೀನಿ ಖಂಡಿತವಾಗ್ಲೂ. ಎಕ್ಸಾಕ್ಟಾಗಿ ಯಾಕೆ ಪ್ರಶ್ನೆಗಳು ತುಂಬ ಕಮ್ಮಿ ಇವೆ ಅಂದರೆ, ಎಕ್ಸಾಮಿನೇಷನ್ಸಲ್ಲಿ ಏನು ಬಂದಿರುತ್ತೋ ಅದನ್ನೇ ಕೊಡಬೇಕಾಗತ್ತೆ. ಅದಕ್ಕೆ ಎಕ್ಸಾಕ್ಟಾಗಿ ಇಂಟರ್ನೆಟಲ್ಲಿ ಸರ್ಚ್ ಮಾಡಬೇಕಾಗತ್ತೆ, ಎಲ್ಲ ಕಡೆ ವೆರಿಫೈ ಮಾಡಬೇಕಾಗತ್ತೆ, ಇದೇ ಪ್ರಶ್ನೆ ಇತ್ತಾ ಅಂತ ನೋಡಬೇಕಾಗತ್ತೆ. ಜೊತೆಗೆ ಅದಕ್ಕೆ ಸೊಲ್ಯೂಷನ್ ಕೂಡ ಹುಡುಕ್ಬೇಕಾಗತ್ತೆ. ಆಮೇಲೆ ನಿಮಗೆ ವಿಡಿಯೋಸ್ ಮಾಡಬೇಕಾಗತ್ತೆ. ಹಾಗಾಗಿ ತುಂಬ ಸಮಯ ಹಿಡಿಯುತ್ತೆ ಅಷ್ಟೇ. ಸೊ ಪಾರ್ಟ್ 3ಯಲ್ಲಿ ಕ್ವಶನ್ಸ್ ಆದರೆ ಪಾರ್ಟ್ 3 ಮಾಡ್ತೀನಿ, ಇಲ್ಲಾಂದರೆ ಖಂಡಿತ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ನೋಡ್ಕೊಂಡ್ರಿ. ವಿಡಿಯೋದ ಪ್ಲೇಲಿಸ್ಟ್ಗೆ ಹೋಗಿ ಮೊದಲ 2 ಪಾರ್ಟ್ಗಳನ್ನು ನೋಡ್ಕೊಳ್ಳಿ. ರಿಲೇಟೆಡ್ ಆಗಿರೋ ಕ್ವಶನ್ಗಳು ಮುಂಬರುವ ದಿನಗಳಲ್ಲಿ ಬರ್ತವೆ. ಎಕ್ಸಾಕ್ಟ್ ಕ್ವಶನ್ ಬರೆದಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ರಿಲೇಟೆಡ್ ಆಗಿರೋ ಕ್ವಶನ್ಸು ಬರ್ತವೆ. ಅದನ್ನು ನೀವು ಅಟೆಂಡ್ ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ಎಲ್ರಿಗೂ ಧನ್ಯವಾದಗಳು.